ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರಿಗೆ ಭಕ್ತಿಯಿಂದ ನಮಿಸಿ, ಬೀಳೂರಿನ ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಯಗಳನ್ನು ಭಕ್ತಿಯಿಂದ ಧ್ಯಾನಿಸಿ, ಸುಕ್ಷೇತ್ರ ಉಮರಾಣಿಯ ಆರಾಧ್ಯ ದೇವಿಯಾದ ದಾನಮ್ಮ ದೇವಿಯ ಚರಣಗಳಿಗೆ ನಮಿಸಿ, ಮುತ್ತೂರಿನ ಪರಮ ಪೂಜ್ಯರಿಗೂ ವಂದಿಸಿ, ಹಾಗೂ ಗಾನ ಸೇವೆಯನ್ನು ಮಾಡಿರುವಂಥ ಗವಾಯಿಗಳಿಗೂ ಶ್ರದ್ಧೆಯಿಂದ ಆಗಮಿಸಿದಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಭಾರತ ದೇಶ ಜ್ಞಾನಿಗಳಿಗೆ ಪ್ರಸಿದ್ಧವಾದ ದೇಶ. ನಮ್ಮ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಮಹತ್ವ ಧರ್ಮ ಮತ್ತು ಅಧ್ಯಾತ್ಮಕ್ಕೆ ನಮ್ಮ ಹಿರಿಯರು ಕೊಟ್ಟರು. ಕಾರಣ ಏನು ಅಂದರೆ, ಆಸ್ತಿಪಾಸ್ತಿಗಳೆಲ್ಲ ಕಳೆದು ಹೋಗ್ತವ, ಮರೆಯಾಗ್ತವ, ಕಟ್ಟಿದಂತಹ ಅರಮನೆಗಳೆಲ್ಲವೂ ಬೀಳ್ತವ, ಕಲಿತಂತಹ ವಿದ್ಯೆ ಮರೆತು ಹೋಗ್ತದ, ನಮ್ಮಲ್ಲಿರುವಂತಹ ಶಕ್ತಿಯೆಲ್ಲ ನಮ್ಮನ್ನು ಅಗಲ್ತದ, ನಾವು ದುರ್ಬಲರಾಗ್ತೀವಿ, ದುಃಖಿಗಳಾಗ್ತೀವಿ, ಚಿಂತಾಕ್ರಾಂತರಾಗ್ತೀವಿ. ಹೀಗಾಗಿ ಶಾಶ್ವತ ಸುಖ, ಶಾಶ್ವತ ಶಾಂತಿಯ ದಾರಿ ಯಾವುದು ಅಂತ ವಿಚಾರ ಮಾಡಿದರು. ನಮ್ಮ ಶರೀರದಲ್ಲಿ ಶಕ್ತಿ ಅದ, ಅದೇನು ಕಾಯಂ ಹಿಂಗೆ ಇರ್ತೈತೇನು? ಇಲ್ಲ. ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗ್ತದ, ಹಲ್ಲು ಹೊಕ್ಕವು. ಈಗ 25ರಾಗ ಕಡ್ಲಿತನ 75ರಾಗ ತಿನ್ನಂದ್ರೆ ಹಲ್ಲ ಇರಂಗಿಲ್ಲ. ಮತ್ತು ಎಲ್ಲಿ ಹೋದು ಹಲ್ಲ? ಎಲ್ಲಿಂದ ಬಂದಿದ್ದು ಅಲ್ಲಿ ಹೋದು. ಇದ ಮಣ್ಣೊಳಗಿನಿಂದ ಶರೀರ ತಯಾರಾಗಿತ್ತು, ಕೊನೆಗೆ ಮಣ್ಣಿಗೆ ಹೋಗಿ ಅರ್ಪಣೆ ಆಗುತ್ತದೆ. ಆದ್ದರಿಂದ ಮನುಷ್ಯನೇ, ನೀನು ಸುಖವಾಗಿರಬೇಕು ಅಂದ್ರೆ ಶರೀರವನ್ನು ನಂಬಿದೆ ಅಂದ್ರೆ ಸುಖವಾಗಿ ಬದುಕಲಿಕ್ಕಾಗುವುದಿಲ್ಲ. ಶರೀರ ಯಾವಾಗ ಬಿದ್ದು ಹೊಕ್ಕತಿ, ಹೆಂಗೆ ಯಾವ ರೋಗಕ್ಕೆ ತುತ್ತಾಗ್ತದೆ ಅಂತ ಹೇಳಕ್ಕೆ ಬರಂಗಿಲ್ಲ. ಆದ್ದರಿಂದ ರೊಕ್ಕಾರೆ ನಂಬಿ ಬದುಕೋನಂದ್ರೆ ರೊಕ್ಕ ಯಾವಾಗ ಕಳೆದು ಹೋಗ್ತೈತೆ ಗೊತ್ತಿಲ್ಲ, ರೊಕ್ಕ ಯಾವಾಗ ನಮ್ಮನ್ನು ಬಿಟ್ಟು ಹೋಗ್ತದೆ ಅಂತ ಗೊತ್ತಿಲ್ಲ, ಯಾವಾಗ ಖರ್ಚಾಗ್ತದೆ ಅಂತ ಗೊತ್ತಿಲ್ಲ. ಕೀರ್ತಿಯನ್ನು ನಂಬಿ ಬದುಕ್ತೀವಿ ಅಂದ್ರೆ ಯಾವಾಗ ಅಪಮಾನ ಆಗ್ತದಂತ ಗೊತ್ತಿಲ್ಲ ಮನುಷ್ಯನಿಗೆ. ಇಂದು ರಾಜಗದ್ದುಗೆಯಲ್ಲಿದ್ದಂಥ ಮನುಷ್ಯನಿಗೆ ಅಪಮಾನ ಆಗಿ ಏನೋ ಆಗಿ ಅವನ ಅಧಿಕಾರ ಹೋಗಿಬಿಡುತ್ತದ, ಅವನ ಮಾನ ಸನ್ಮಾನಗಳು ಕೀರ್ತಿಗಳು ಉಳಿಯುವುದಿಲ್ಲ. ವಿದ್ಯಾರೇ ಶ್ರೇಷ್ಠದ ಅಂದರೆ ವಿದ್ಯಾನೂ ಉಳಿಯಂಗಿಲ್ಲ. ದೊಡ್ಡ ಡಾಕ್ಟ್ರೇಟ್ ಡಿಗ್ರಿ ಪಡೆದಾನಂದರೂ ಕೂಡ 60ಕ್ಕೆ ಅರೆವು ಮರೆವು, 70ಕ್ಕೆ ಹೋದ ಅಂದರೆ ಇನ್ನಷ್ಟು ಮರಿತಾನ, 80ಕ್ಕೆ ತನ್ನ ಹೆಸರನ್ನು ಮರ್ತು ಬಿಡ್ತಾನೆ. ಅದಕ್ಕೆ ಎಷ್ಟು ವಿದ್ಯಾ ಕಲ್ತರೇನು ಉಳಿಯುವುದೇನದ? ಇಲ್ಲಪ್ಪ, ಇದು ಯಾವುದೂ ಶಾಶ್ವತ ಅಲ್ಲ, ಬಂಧು ಬಳಗರೆ ಶಾಶ್ವತನಂದ್ರೆ. ಈಗ ಹೋದ ವರ್ಷ ಇಲ್ಲಿ ಜಾತ್ರೆಗೆ ಬಂದವರೆಲ್ಲ ನೀವು ಅದಿರೇನು? ಇದ್ದವ್ರು ಎದಿರಿ, ಹೋದವ್ರು ಹೋಗ್ಯಾರ ಟಿಕೆಟ್ ತೆಗಿಸಿ. ಅದಕ್ಕೆ ಬಂಧು ಬಳಗಾದರೂ ಕಾಯಂ ಹಿಂಗೆ ಇರ್ತತೆ ಅಂತಿಲ್ಲ. ತುಂಬಿದ ಕೆರೆಬಾವಿಗಳು ತುಂಬಿದಂತಿರುವವೇ, ತುಂಬಿದಂಥ ಮನೆಯಾದರೂ ತುಂಬಿದಂಗೆ ಇರ್ತೈತೇನು? ಇವತ್ತು ಮನ್ಯಾಗ 4 ಹುಡುಗರು ಆಟ ಆಡ್ತಿರ್ಬೋದು, ಇನ್ನೊಂದು 10 ವರ್ಷ ಬಿಟ್ಟು ಆ ಮನೆಯನ್ನು ನೋಡಿದರೆ ಅಜ್ಜ ಅಜ್ಜಿ ಇಬ್ಬರೇ ಇರ್ತಾರೆ, ಉಳ್ಕಿದವರೆಲ್ಲ ಹೋಗಿರ್ತಾರೆ. ಎಲ್ಲಿ ಹೋದ್ರೆ ಮತ್ತು ಅವರೆಲ್ಲ ಖರೆನ ಅವರೆಲ್ಲ ಯಾರವರಿದ್ರು ಅಂದ್ರೆ ಇನ್ನು 100 ವರ್ಷದ ನಂತರ ಅವರು ಮನ್ಯಾಗ ಇರಬೇಕಾಗಿತ್ತು, ಯಾರೂ ಇರಂಗಿಲ್ಲ. ಹೀಗಾಗಿ ಬಂಧು ಬಳಗನೂ ಶಾಶ್ವತ ಅಲ್ಲ. ಭೂಮಿ ಸೀಮೆ ಅಂದರೆ ಅವರೇ ಎಲ್ಲಿ ಶಾಶ್ವತ ಅದಾವು? ಯಾವುದರೇ ಒಂದು ಯುದ್ಧ ಆಯಿತು ಅಂದ್ರೆ, ದೇಶದಲ್ಲಿ ಯಾವುದರೇ ಒಂದು ಕಾಯ್ದೆ ಬದಲಾಯಿತು ಅಂದ್ರೆ ಆಸ್ತಿ ಹಿಂದೆ ಸರ್ಕಾರದ ಪಾಲಾಗ್ತದ ಅಥವಾ ಇನ್ಯಾರ್ದೋ ಪಾಲಾಗ್ತದೆ. ನಿನ್ನೆ ಯಾರ್ದೋ ಆಗಿರುವಂಥ ಭೂಮಿ ಇವತ್ತು ನಮ್ಮದಾಗ್ಯದ,
ಇವತ್ತು ನಮ್ಮದು ಅಂತ ತಿಳ್ಕೊಂಡಂಥ ಭೂಮಿ ನಾಳೆ ಇನ್ಯಾರ್ದು ಆಗ್ತದ. ಭೂಮಿ ನಂಬೆರೆ ಹೆಂಗೆ ಬದುಕುವುದು? ಹೀಗಾಗಿ ನಮ್ಮ ಋಷಿ ಮುನಿಗಳು, ಜ್ಞಾನಿಗಳು ಇದನ್ನೆಲ್ಲ ಸಮಗ್ರವಾಗಿ ವಿಚಾರ ಮಾಡಿದರು. ಉಳಿಯುವುದು ಯಾವುದೈತಪ್ಪ ಇಲ್ಲಿ? ವಿಚಾರ ಮಾಡಿ ಧರ್ಮ ಒಂದು ಉಳಿತದ, ನಮ್ಮೊಳಗಿರುವಂಥ ಅಧ್ಯಾತ್ಮದ ಶಕ್ತಿ ಒಂದು ಉಳಿತದ. ಇವೆರಡು ಶಾಶ್ವತ ಅಂತ ಋಷಿ ಮುನಿಗಳು ಇದಕ್ಕೆ ಮಹತ್ವವನ್ನು ಕೊಟ್ಟರು. ಉಳಿಯೋದು ಯಾವುದದ? ಧರ್ಮ ಉಳಿತದ, ಅಧ್ಯಾತ್ಮ ಉಳಿತದ, ಉಳಿದದ್ದು ಉಳಿಯಂಗಿಲ್ಲ. ಹೀಗಾಗಿ ನಾವೆಲ್ಲರೂ ಇಂಥ ಅಧ್ಯಾತ್ಮ ತತ್ವವನ್ನು ತಿಳ್ಕೋಬೇಕು. ಅದನ್ನು ಹೇಳಿದಂಥವರೇ ಮಹಾತ್ಮರು, ಅನುಭಾವಿಗಳು. ಈಗ ಒಬ್ಬ ಮನುಷ್ಯ ಹೆಂಗೆ ಬದುಕಬೇಕು ಅಂತ ಕೇಳಿದ್ರೆ ಹಿರಿಯರ ಅನುಭವದ ಮಾತುಗಳನ್ನು ಕೇಳಿ ಇವ ಬದುಕಿದ್ರೆ ಇವನ ಜೀವನ ಸರಳ ಆಗ್ತೈತೆ. ಜೀವನಕ್ಕೆ ಮಾರ್ಗದರ್ಶಕ ಯಾರ ಮಾತುಗಳು? ಯಾರು ವಯಸ್ಸಿನಿಂದ ಹಿರಿಯರಾಗಿರ್ತಾರ, ಅನುಭವದಿಂದ ಹಿರಿಯರಾಗಿರ್ತಾರಲ್ಲ, ಅವರ ಮಾತುಗಳನ್ನು ಕೇಳಿ ಬದುಕಬೇಕು. ಅದು ನಮ್ಮ ಜೀವನಕ್ಕೆ ದಾರಿದೀಪವಾಗ್ತದೆ. ಹಾಗೆಯೇ ಇಡೀ ಮನುಕುಲಕ್ಕೆ ಹಿರಿಯರು ಯಾರಪ್ಪ? ವಯಸ್ಸಾದವರು ಇಡೀ ಮನುಕುಲಕ್ಕೆ ಹಿರಿಯರಲ್ಲ. ಜಾತಿಯಲ್ಲಿ ಹಿರಿಯರಾದಂಥವರು ಹಿರಿಯರಲ್ಲ. ವಿದ್ಯೆಯಲ್ಲಿ ಹಿರಿಯರಾದಂಥವರು ಹಿರಿಯರಲ್ಲ. ನಿಜವಾದ ಹಿರಿಯರು ಯಾರಪ್ಪ ಅಂದ್ರೆ ಜ್ಞಾನ ವೃದ್ಧರೇ ಇಡೀ ಜಗತ್ತಿನಲ್ಲಿ ಹಿರಿಯರು. ಯಾವ ಮನುಷ್ಯನಿಗೆ ಸತ್ಯದ ಸಾಕ್ಷಾತ್ಕಾರ ಆಗೈತಲ್ಲ ಅವ ನಿಜವಾದ ಹಿರಿಯ. ಅಂಥ ಹಿರಿಯರು ಹೇಳಿದಂತಹ ಮಾತುಗಳು ಇಡೀ ಮನುಕುಲಕ್ಕೆಲ್ಲ ದಾರಿಯ ದೀಪ. ಆದ್ದರಿಂದಲೇ ನಮ್ಮ ಋಷಿಮುನಿಗಳು ಹೇಳಿದರು, ಎಲ್ಲ ಕೆಲಸ ಬಿಡು, ಮೊಟ್ಟ ಮೊದಲ ಅಧ್ಯಾತ್ಮವನ್ನು ತಿಳ್ಕೊ. ಮೊಟ್ಟ ಮೊದಲ ಜ್ಞಾನಿಗಳು ಏನು ಹೇಳ್ಯಾರ ಆ ಮಾತುಗಳನ್ನು ತಿಳ್ಕೊಳಕ್ಕೆ ಪ್ರಯತ್ನ ಮಾಡು. ನಿನ್ನ ಸಂಸಾರ ಒಂದು ತುಸು ಬಿಟ್ಟರೆ ನಡಿತೈತಿ, ಏನು ಭಾಳ ಹಾಳಾಗಂಗಿಲ್ಲ. ಏನು ಹಾಳಾಗೋದದ? ಒಂದು ವಾರ ನೀವು ಸಂತಿಗೆ ಹೋಗಲಿಲ್ಲ ಅಂದರೆ ಏನಾಗೋದಿಲ್ಲ, ಬದುಕಲಾಕ ಬರ್ತೈತಿ. ಒಂದು ತುಸು ಹೊರಗೆ ಯಾವುದೋ ಒಂದು ಲಗ್ನಕ್ಕೆ ಹೋಗಲಿಲ್ಲ ಅಂದ್ರೆ ಒಂದು ಸಂಬಂಧ ಹಾಳಾಗ್ತೈತೆ, ಬದುಕಲಾಕ ಬರ್ತೈತಿ. ಪ್ರಪಂಚದ ವ್ಯವಹಾರಗಳನ್ನು ತಪ್ಪಿಸಿದ್ರೆ ಬದುಕಲಾಕ ಬರ್ತೈತಿ. ಆದರೆ ಅಧ್ಯಾತ್ಮದ ದಾರಿನ ನಮಗೆ ಗೊತ್ತಿಲ್ಲ ಅಂದ್ರೆ ಜೀವನದಾಗ ಬದುಕಲಾಕ ಹೆಂಗೆ ಬರ್ತೈತಿ? ಹೀಗಾಗಿ ಋಷಿಮುನಿಗಳೆಲ್ಲ ಹೇಳಿದರು, ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ. ಏಳಪ್ಪ ಅಂತ ಹೇಳಿದ್ರು. ಮಲ್ಕೊಂಡದೇವು ನಾವೆಲ್ಲ ಈಗ ಸದ್ಯ ಎಲ್ಲಿ ಮಲ್ಕೊಂಡದೇವಿ? ಪ್ರಪಂಚದಾಗ ಮಲ್ಕೊಂಡದೇವಿ. ಬರೇ ಸಂಸಾರ, ದುಡಿಯೋದು, ತಿನ್ನೋದು, ಮಕ್ಕಳು, ಅದೇ ಹೊಲ, ಅದೇ ಊರ, ಅದೇ ಜನ, ಅದೇ ಪ್ರಪಂಚದ ವ್ಯವಹಾರವನ್ನು ಮಾಡಿ ಮಾಡಿ ದೇವರೊಬ್ಬದಾನ ಅನ್ನೋದನ್ನು ಮರ್ತಾ ಇದ್ದೀವಿ. ಧರ್ಮ ಒಂದು ಐತೆ ಅನ್ನೋದನ್ನು ಮರ್ತಾ ಇದ್ದೀವಿ. ಋಷಿ ಮುನಿಗಳು ನಮ್ಮ ಸಲುವಾಗಿ ಹೇಳಿದಂಥ ಗ್ರಂಥಗಳು, ಉಪದೇಶಗಳದಾವ ಅನ್ನೋದನ್ನು ಮರ್ತಾ ಇದ್ದೀವಿ. ಏನು ಮರ್ತಾ ಇದ್ದೀವಿ? ಯಾವುದನ್ನು ಎಂದೂ ಮರೆಯಲೇಬಾರದಾಗಿತ್ತು ಅಂಥ ಮಾತುಗಳನ್ನು ಮರ್ತಾ ಇದ್ದೀವಿ. ಯಾವ ಪ್ರಪಂಚವನ್ನು ಮರೆಯಬೇಕಾಗಿತ್ತು ಅದನ್ನು ನೆನಪಿಟ್ಟುಕೊಂಡಿದ್ದೀವಿ. ಅದಕ್ಕೆ ಅವರು ಹೇಳುವುದು ಉತ್ತಿಷ್ಠತ, ಹೇಳ್ರಪ್ಪ, ಜಾಗ್ರತ, ಎಚ್ಚರಾಗ್ರಿ. ಮತ್ತು ನಾವೆಲ್ಲ ಎಚ್ಚರ ಇದೀವಲ್ರಿ. ಎಚ್ಚರಿದ್ರೆ ಕಣ್ಣು ತೆರೆದ್ರೆ ಅಷ್ಟೇ ಎಚ್ಚರ ಅಲ್ಲ, ನಮ್ಮ ಅರಿವು, ನಮ್ಮ ತಿಳುವಳಿಕೆ ಜಾಗೃತವಾಗಬೇಕು. ಕಣ್ಣು ತೆರೆದ್ರೆ ಸಾಮಾನ್ಯವಾದಂಥ ಜಗತ್ತು ಕಾಣ್ತೈತಿ. ಅರಿವಿನ ಕಣ್ಣು ತೆರೆತು ಅಂದ್ರೆ ಪರಮಾತ್ಮನ ಜಗತ್ತು ಕಾಣ್ತೈತಿ. ಆದ್ದರಿಂದ ಮನುಷ್ಯನೇ ನೀನೇನಾಗುವಂತ ಕೇಳಿದ್ರೆ ಅರಿವಿನ ಕಣ್ಣನ್ನು ತೆರೆದು ಜ್ಞಾನಿಯಾಗು, ಜಾಗೃತ ಪ್ರಾಪ್ಯವರ ನಿಬೋಧತ. ಎಲ್ಲಿ ಜ್ಞಾನಿಗಳದಾರಲ್ಲ ಅವರ ಹಂತಿರ ಹೋಗಿ ಕೂಡ್ರಲಕ್ಕ ಕಲಿ, ಅವರಿಂದ 4 ಮಾತುಗಳನ್ನು ಕೇಳು. ಕ್ಷುರಸ್ಯ ಧಾರಾ ನಿಶಿತಾ ದುರತ್ಯಯ ದುರ್ಗಂ ಪಥಸ್ತತ್ ಕವಯೋ ವದಂತಿ. ಜೀವನದ ದಾರಿ ಅಂದರೆ ಇದು
ಸರಳವಾಗಿ ಹೊಕ್ಕತ್ತೈತಿ, ಹಿಂಗೆ ತಿಳ್ಕೊಳಕ್ಕೆ ಹೋಗಬೇಡ. ಯಾವಾಗ ಏನಾಕೈತಿ ಗೊತ್ತಿಲ್ಲ ಜೀವನದಾಗ. ಇವತ್ತು ಭಾಳ ಆರಾಮಿರ್ಬೋದು, ರಾತ್ರಿ ಏನಾಕೈತಿ ಗೊತ್ತಿಲ್ಲ, ಮುಂಜಾನೆ ಏನು ಕಾದೈತಿ ನಮ್ಮ ಸಲುವಾಗಿ ಗೊತ್ತಿಲ್ಲ. ಇಂತಹ ವಿಪರೀತ ಜಗತ್ತಿನಲ್ಲಿ ನೀನು ಬದುಕಬೇಕಾಗಿತ್ತು ಅಂದರೆ ಈ ಸತ್ಯದ ದಾರಿ, ಧರ್ಮದ ದಾರಿ ಹೆಂಗೈತಪ್ಪ ಅಂದ್ರೆ ಕತ್ತಿಯ ತುದಿಯ ಮ್ಯಾಲ ನಡೆದಂಗೈತಿ, ಅಷ್ಟು ಕಠಿಣದ. ಸುಳ್ಳಿನಿಂದ ಬದುಕಲಾಕೇನಪ್ಪ ಎಲ್ಲರಿಗೂ, ಸುಳ್ಳು ಹೇಳಿ ಬದುಕಲಾಕೇನು ಭಾಳ ಪ್ರಯತ್ನ ಮಾಡಬೇಕಾಗಿಲ್ಲ, ಬಂದಂಗೆ ಹೇಳ್ಕೊತ ಹೋದ್ರೆ ಆದರೆ ಸತ್ಯದಿಂದ ಬದುಕಬೇಕಂದ್ರೆ ಅದಕ್ಕೆ ಧೈರ್ಯ ಸ್ಥೈರ್ಯಗಳು, ಧರ್ಮದ ಶ್ರದ್ಧೆ, ಭಗವಂತನಲ್ಲಿ ನಿಷ್ಠೆ ಬೇಕಾಗುತ್ತದೆ. ಹಾಗೆ ಪರಮಾತ್ಮನಲ್ಲಿ ಅಖಂಡ ನಿಷ್ಠೆಯನ್ನು ಇಟ್ಟಿರುವಂಥ ಬಸವಣ್ಣನವರು ನಮ್ಮ ಕನ್ನಡ ನಾಡು ಕಂಡಂಥ ಅಪರೂಪದ ಮಹಾತ್ಮರು, ಆಧ್ಯಾತ್ಮಿಕ ಕ್ರಾಂತಿಯನ್ನು ಮಾಡಿದಂಥ ಯುಗಪುರುಷರು, ಭಕ್ತಿಯ ಮಹಾಸಾಗರದಲ್ಲಿ ಮುಳುಗೆದ್ದಂತಹ ಭಕ್ತಿ ಭಾಂಡಾರಿಗಳು. ಬದುಕಿದ್ದು ಬಹಳ ಕಡಿಮೆ ಸಮಯ, ಮಾಡಿದ್ದ ಬಹಳ ದೊಡ್ಡ ಸಾಧನೆ. ವಯಸ್ಸಿಗೆ ಯಾರ್ಯಾರಿಗೋ ಎಟ್ಟೆಟ್ಟೋ ವಯಸ್ಸಾಗ್ಯಾವ, ಆದರೆ ಮಾಡಿದ್ದೇನಪ್ಪ ಈ ಜಗತ್ತಿನಾಗ ಬಂದ? ಏನು ಮಾಡಿದೀವಿ ರೀ? ಮನೆ ಒಂದು ಕಟ್ಟಿದ್ವಿ, ಬೀಳಕ್ಕಾಗಿತ್ತು. ಮುಂದೆ ಮಕ್ಕಳಟ್ಟು ಲಗ್ನಕ್ಕೆ ಬಂದಿದ್ದು, ಲಗ್ನ ಮಾಡಿದ್ದೀವಿ. ಮುಂದೆ ಊರಾಗ ಎಲೆಕ್ಷನ್ ಇತ್ತು, ಇಲೆಕ್ಷನ್ಗೆ ನಿಂತೀವಿ, ಆರಿಸಿ ಬಂದೀವಿ. ಇಷ್ಟ ನಮ್ಮ ದೊಡ್ಡ ಕೆಲಸ ಅಂದ್ರೆ ಇದನ್ನು ಬಿಟ್ಟು ನಾವು ಮಾಡಿದ್ದೇನದ ವಿಶ್ವದಲ್ಲಿ ಬಂದು ಈ ಜಗತ್ತನ್ನು ಈ ಸುಂದರ ಮಾಡಬೇಕು, ಜಗತ್ತಿನಲ್ಲಿ ಒಂದು ಬದಲಾವಣೆಯನ್ನು ಮಾಡಬೇಕು, ನಮ್ಮಿಂದ ಏನಾದರೂ ಜಗತ್ತಿಗೆ ಲಾಭ ಆಗಬೇಕು. ಹೌದಪ್ಪ, ನಿಂಗಪ್ಪನವ ಹುಟ್ಟಿದ್ದ ಇಂಥ ಉಮ್ರಾಣಿ ಒಳಗೆ, ಹುಟ್ಟಿನಿಂದ ಸಾಯೋ ತಕ ದಿನ 5 ಸಿಗರೇಟ್ ಸೇದೆ ಸತ್ತ, ಹಿಂಗೆ ಅನ್ಸ್ಕೋಬಾರದು. ಮತ್ತು ನಿಂಗಪ್ಪನವರು ತಪ್ಪು ತಿಳ್ಕೊಬೇಡ್ರಿ, ಸುಮ್ಮ ಹೆಸರು ಅಷ್ಟ ಅದು. ಹಿಂಗೆ ಒಬ್ಬರು ಕಮಲವತ್ತಿದ್ರು ಉಮ್ರಾಣ್ಯಾಗ, ದಾನಮ್ಮ ದೇವಿ ಊರಾಗ ಹುಟ್ಟಿದ್ರು. ದಿವ್ಸಕ್ಕೆ 20 ಕಪ್ ಚಹಾ ಕುಡಿತಿದ್ರು. 20 ಕಪ್. ಮತ್ತು ನೀವು ಎಣಸ್ರಿ ಎಟ್ಟೆಟ್ಟು ಕುಡಿತೀರಿ, ನೀವು ಅಂದಾಜು ಆಟ ಕುಡಿಯತ್ತೀರಿ, ನನಗೆ ಗೊತ್ತೈತಿ. ಬರೇ ಚಹಾ ಕುಡಿದೇ ಸಾಧನೆ ಅಲ್ಲ, ಚಟ ಮಾಡುವುದು ಸಾಧನೆ ಅಲ್ಲ. ನಮ್ಮಿಂದ ಈ ಜಗತ್ತಿಗೇನು ಉಪಯೋಗ ಆಯಿತು ಅಂತ ಬೇಕು, ಆವಾಗ ನಮ್ಮ ಹೆಸರು ಅಜರಾಮರವಾಗಿ ವಿಶ್ವದಲ್ಲಿ ಉಳಿತದೆ. ನಾವೇನು ಜಗತ್ತಿಗೆ ಕೊಟ್ಟವಪ್ಪ? ಒಂದು ಮಾವಿನ ಮರ ಹುಟ್ಟಿತು ಅಂದ್ರೆ ಅದು ತಾನು ಒಣಗುವುದರೊಳಗಾಗಿ ಇಡೀ ವಿಶ್ವಕ್ಕೆ ಲಕ್ಷಗಟ್ಟಲೆ ಹಣ್ಣು ಕೊಟ್ಟು ಹೋಗ್ತೈತಿ, ಅದು ಅದರ ಸಾರ್ಥಕತೆ. ಒಂದು ಜ್ವಾಳದ ದಂಟ ಹುಟ್ಟಿತು ಅಂದ್ರೆ, ಒಂದ ಕಾಳು ಒಗದ ಜ್ವಾಳದ ದಂಟ ಬೆಳೀತು ಅಂದ್ರೆ ಅದು ಒಣಗುವುದರೊಳಗಾಗಿ ಏನು ಮಾಡ್ತೈತಿ? ಅರ್ಧ ಸೇರು ಕಾಳು ಕೊಡ್ತೈತಿ. ಆಕಳುಗಳಿಗೆ ಎತ್ತುಗಳಿಗೆ ಕಣಿಕೆ ಕೊಟ್ಟು ತಾನು ಮರೆಯಾಗಿ ಹೋಗ್ತೈತಿ ಈ ಜಗತ್ತಿನಿಂದ. ಒಂದು ಹುಲ್ಲ ಮಳೆಯಾದ ಬಳಿಕ ಹುಲ್ಲಿನ ಬೀಜ ಹಿಂಗೆ ಹುಟ್ಟಿತು ಅಂದ್ರೆ ತಾನು ಒಣಗುವುದರೊಳಗಾಗಿ ದನಗಳಿಗೆ ಮೇವಾಗಿ ಹೋಗ್ತದ, ಭೂಮಿಯನ್ನು ಹಸಿರು ಮಾಡ್ತೈತಿ. ಒಂದು ಕತ್ತಿ ಹುಟ್ಟಿತು ಅಂದ್ರೆ ಏನು ಮಾಡ್ತೈತಿ? ಅಗಸನಿಗೆ ಬಟ್ಟೆಗಳನ್ನು ಹೊರಲಾಕ, ಸಾಮಾನು ಹೊರಲಾಕ ಸಹಾಯ ಮಾಡ್ತೈತಿ. ಆದರೆ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ, ಮುತ್ಯಾನ ಆಸ್ತಿ ಅಪ್ಪನ ಆಸ್ತಿ ತಗೊಂಡು ಬರೇ ಆಸ್ತಿ ಕಾಗದ ಪತ್ರದ ಮೇಲೆ ಹೆಸರು ಮಾಡ್ಕೊಳಕ್ಕೆ ಅಟ್ಟ ಇವು ಹುಟ್ಟ್ಯಾನ ಹೊರತು ಜಗತ್ತಿಗೇನು ಲಾಭ ಆಗಲಿಲ್ಲ ಇವನಿಂದ. ಏನಾಯ್ತು? ಹೀಗಾಗಿ ಬಸವಣ್ಣವರು ಬದುಕಿದ್ದು ಕೇವಲ 32ರಿಂದ 36 ವರ್ಷ. ಅಷ್ಟರಲ್ಲಿ ಎಂತಹ ಕ್ರಾಂತಿಯನ್ನು ಮಾಡಿದರು. ಜ್ಞಾನೇಶ್ವರ ಮಹಾರಾಜರು ಬದುಕಿದ್ದು ಕೇವಲ 28ರಿಂದ 30 ವರ್ಷ. ಅಷ್ಟರೊಳಗೆ ಎಂತಹ ಜ್ಞಾನೇಶ್ವರಿ ಗ್ರಂಥವನ್ನು ಬರೆದು ಹೋದರು. ಅಕ್ಕಮಹಾದೇವಿ ಬದುಕಿದ್ದು ಅಷ್ಟೇ 28ರಿಂದ 30 ವರ್ಷ. ಎಂತಹ ಬದಲಾವಣೆಯನ್ನು ಮಾಡಿದರು. ನಾವೇನು ಮಾಡ್ತಾ ಇದ್ದೀವಿ? ಬೇಕಾದಷ್ಟು ಉಮರಾಣಿಯಲ್ಲಿ ಇಷ್ಟು ಜನ ಅದೀರಿ ಅಂದ್ರೆ ಇದ್ರಾನವರು
ನಿಮ್ಮವಂತೂ ವಯಸ್ಸು ಹೋಗ್ಯಾವ, ಹೋಗ್ಲಿ ಬಿಡ್ರಿ. ಏನು ಮತ್ತು ಹೊತ್ತನ ಇದು ಇಳ್ಕಲಿಗೆ ಬಿದ್ದತಿ ಗಾಡಿ, ಏನು ಮಾಡ್ಲಿಕ್ಕೆ ಬರಂಗಿಲ್ಲೇನು? ರಿಪೇರಿ ಮಾಡ್ಲಿಕ್ಕೆ ಎಷ್ಟು ಹೆಚ್ಚು ಹೊಕ್ಕಿರ್ಲ ಅಟ್ಟ ಅದು ಸರ್ವಿಸಿಂಗೇ ಬಂದಿರ್ತೈತಿ, ಏನೂ ಮಾಡ್ಲಿಕ್ಕೆ ಬರಂಗಿಲ್ಲ. ಗಾಡಿ ಮಾರಬೇಕು ಒಂದು, ತೆಗೆದ್ರೆ ತೆಗಿಬೇಕು ಒಂದು. ಇದನ್ನು ರಿಪೇರಿ ಮಾಡ್ಲಿಕ್ಕೆ ಬರಂಗಿಲ್ಲೇನು? ಹುಡುಗರೇನದಾವಲ್ಲ ಸಣ್ಣ ಸಣ್ಣ ಮಕ್ಕಳು, ಅವ್ರಿಗರೇ ಸರಿಯಾದ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ರೆ ಆ ಮಕ್ಕಳ ನಾಳೆ ಭಾರತದ ಭಾಗ್ಯ ವಿಧಾತರಾಗ್ತಾರೆ, ವಿಶ್ವಕ್ಕೊಂದು ದೊಡ್ಡ ಕೊಡುಗೆಯನ್ನು ಕೊಡ್ತಾರೆ. ಯಾರನ್ನು ಬೆಳೆಸಬೇಕಾಗೈತಿ ಅಂದ್ರೆ ಯುವಕರನ್ನು ಬೆಳೆಸಬೇಕಾಗ್ಯದ. ಯಾರಿಗೆ ಸಂಸ್ಕಾರವನ್ನು ಕೊಡಬೇಕಾಗೈತಿ ಅಂದ್ರೆ ಕಾಡಗಲ್ಲಿನಂತೆ ಇದ್ದಂಥ ಹುಡುಗರಿಗೆ ಸಂಸ್ಕಾರ ಕೊಡಬೇಕಾಗ್ಯದ. ಆವಾಗ ಮಕ್ಕಳು ಇಂದು ನಿಮ್ಮ ಮಕ್ಕಳಿರ್ಬೋದು, ನಾಳೆ ರಾಷ್ಟ್ರದ ಮಕ್ಕಳಾಗ್ತಾರೆ, ನಾಡಿದ್ದು ವಿಶ್ವದ ಚರಿತ್ರೆಯಲ್ಲಿ ಶಾಶ್ವತ ಹೆಸರು ಉಳಿಸೋರಾಗ್ತಾರೆ. ಅದಕ್ಕೇನು ಮಾಡಬೇಕು? ಎಷ್ಟು ವರ್ಷ ಬದುಕ್ತೀವಿ ಅನ್ನೋಕ್ಕಿಂತ ಜಗತ್ತಿಗೆ ಎಷ್ಟು ಕೊಟ್ಟು ಬದುಕ್ತೀವಿ ಅನ್ನೋದು ಬಹಳ ಮುಖ್ಯ. ಬಸವಣ್ಣವರು ಅಷ್ಟರಲ್ಲಿ ಎಂತಹ ಮಾತುಗಳನ್ನು ಹೇಳಿದರು. ಅದರಲ್ಲಿ ಒಂದು ಸರಳ ಮಾತು ಉಪದೇಶ ನಮಗೆ. ನಮ್ಮೆಲ್ಲರ ಸ್ವಭಾವ ಏನಂದ್ರೆ ನಾವು ಭಾಳ ಶಾಣೆ ಆದೆವು, ಜಗತ್ತೆಲ್ಲ ಮಳ್ಳೈತಿ ಅಂತ ತಿಳ್ಕೊಂಡಿರ್ತೀವಿ. ಉಳ್ಕಿದವ್ರಿಗೆ ಏನು ತಿಳಿಯಂಗಿಲ್ಲ. ನನಗೆ ಭಾಳ ಚಲೋ ಪ್ರಪಂಚ ಮಾಡ್ಲಿಕ್ಕೆ ಬರ್ತೈತಿ. ಯಾಕಂದ್ರೆ ಯಾರ್ಯಾರು ನಮ್ಮ ಲಗ್ನದಾಗ ಏನೇನು ಆಯರಿ ಮಾಡಿದ್ರಲ್ಲ, ಹೊಳ್ಳಿ ಅವ್ರಿಗೆ ಅದಕ್ಕೆ ಕಡಿಮೆದ ಆಯರಿ ಮಾಡಿ ಬಂದ ನಾವು ಲಾಭದಾಗಿದ್ದೀವಿ, ಇದು ತಿಳ್ಕೊಂಡಿರ್ತಾರೆ ಅವು. ಅದಕ್ಕೆ ಅವರು ಒಂದು ಇಟ್ಟು ಮೊಳಕಾಯಿ ಉದ್ದದ ಏನಪ್ಪ ಟಾವೆಲ್ ದಾನ ಮಾಡಿದ್ರು, ಇವ್ರಿಗೆ ಆಯರಿ ಮಾಡಿದ್ರಂದ್ರೆ ಇವು ಒಂದು ಗೇಣದ ದಾನ ಮಾಡಿ ಬರ್ತಾನೆ. ನಾವು ಅವೊಂದು ಸಣ್ಣ ಟೆಪಿಗೆ ಹಾಕಿದ್ದಂದ್ರೆ ಇವು ಅವನಕ್ಕೆ ಸಣ್ಣದು ಹಾಕಿ ಬರ್ತಾನೆ. ಇದು ಪ್ರಪಂಚ ಮಾಡುವಂತಹ ಸಾಮಾನ್ಯ ರೀತಿಯಲ್ಲಿ ಇವು ಶಾಣೆ ಇರಬಹುದು. ಆದ್ರೆ ಲೋಕದಾಡೊಂಕ ನೀವೇಕೆ ತಿದ್ದುವಿರಿ? ಎಷ್ಟು ಶಾಣೆ ಅದಿರಪ್ಪ ನೀವು ಜಗತ್ತಿದ್ಲಕ್ಕ ಅಂತ ಬಸವಣ್ಣವ್ರು ಕೇಳತ್ತಾರ ನಮಗೆ. ನೀ ಜಗತ್ತು ತಿದ್ದಲಾಕ ಹುಟ್ಟಿ ಬಂದಂತಹ ಗುರು ಅಲ್ಲ, ನೀನೊಬ್ಬ ಮಹಾತ್ಮನಲ್ಲ. ಹೌದಪ್ಪ, ಬುದ್ಧ ಇದ್ದಿ ಅಂದ್ರೆ ಬುದ್ಧ ಬರೇ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಹೊಂಟ ಅಂದ್ರೆ 10,000 ಜನ ಸನ್ಯಾಸಿಗಳು ಶಿಷ್ಯರಿದ್ರು. ಅವು ಎಷ್ಟು ಜನ ಇದ್ದರು? 10,000 ಜನ ಸನ್ಯಾಸಿಗಳು ಅವನ ಶಿಷ್ಯರಿದ್ದರು ಬುದ್ಧನಿಗೆ. ಅವನು ಲೋಕವನ್ನು ಉದ್ಧಾರ ಮಾಡುವ ಸಲುವಾಗಿ ಅವತಾರ ತಾಳಿ ಬಂದಂಥ ಮಹಾತ್ಮನಿದ್ದ. ಅಂಥ ತಪಸ್ಸನ್ನು ಮಾಡಿದ್ದ. ಸ್ವತಃ ರಾಜನಾಗುವಂಥ ಮಹಾರಾಜನಾಗುವಂಥ ಗದ್ದುಗೆ ಮೇಲೆ ಅವರ ಅಪ್ಪ ಕೂಡ್ರಿಸಿದ್ರು ಕೂಡ ಇದು ಇಂದಿಲ್ಲ ನಾಳೆ ಈ ಸಿಂಹಾಸನ ಬಿದ್ದು ಹೋಗ್ತದೆ, ಈ ರಾಜ್ಯ ಪತನವಾಗ್ತದೆ, ಈ ಶರೀರ ಸತ್ತು ಹೋಗ್ತದೆ, ಇದು ಸಾಯುವುದರೊಳಗಾಗಿ ನಾನು ಅಮರನಾಗಬೇಕು ಅಂತ ಹೊರಟಂಥವನೇ ಸಿದ್ಧಾರ್ಥ ಹೋಗಿ ಬುದ್ಧನಾದ. ಅವ ಎದಕ್ಕೆ ಬಂದಿದ್ದ? ತನ್ನನ್ನು ತಾ ಮೊದಲು ತಿದ್ದುಕೊಂಡ, ಆ ಬಳಿಕ ಜಗತ್ತಿಗೆ ಉಪದೇಶವನ್ನು ಮಾಡಿದ. ಆ ಉಪದೇಶವನ್ನು ಜಗತ್ತಿವತ್ತಿಗೂ ಪಾಲಿಸ್ತದೆ. ಬುದ್ಧ ಏನು ಹೇಳಿದ? ಅವನ ಉಪದೇಶ ಏನಪ್ಪ? ಸರಳದಾಗ ನೆನಪಿಟ್ಟುಕೊಳ್ಳೋದು. ಸರ್ವಂ ದುಃಖಂ ಸರ್ವಂ ಕ್ಷಣಿಕಂ ಸರ್ವಮನತ್ತ ನಿರ್ವಾಣಂ ಸುಖಂ. ಇವು 4 ಮಾತು. ಬುದ್ಧನ ಉಪದೇಶ ನೆನಪಿಡೋದು 4 ಮಾತಿನಲ್ಲಿ. ಸರ್ವಂ ದುಃಖಂ, ಬೇಕಾದೈತಂದ್ರೂ ಕೂಡ ಎಲ್ಲವೂ ದುಃಖದಲ್ಲಿ ಪರ್ಯವಸಾನ ಆಗ್ತದೆ. ಅದೇ ಹಂಗ್ರಿ, ಈಗ ಹೋಳಿಗೆ ಭಾಳ ಚಲೋ ಅಂತ ಹೇಳಿ ಹೋಳಿಗೆ ಉಣ್ಲಕ್ಕೆ ಕುಂತ್ರೆ ಅಂತ ಇಟ್ಟುಕೊಳ್ಳೋಣ. ಒಂದೇ ಹೋಳಿಗೆ ಏನು ರುಚಿ ರೀ, ಏನು ರುಚಿ. ಅದ್ರಾಗ ಬೀಗರು ಅವ್ರವ್ರು ಬಂದಿರ್ತಾರೆ. ಮೊಮ್ಮಕ್ಕಳ ಕಡೆ ಒಂದು ನೀಡಿಸ್ತಾರೆ, ಮಕ್ಕಳ ಕಡೆ 1-2 ನೀಡಿಸ್ತಾರೆ. ಆ ಬಳಿಕ ಅಡಿಗೆ ಮಾಡಿದವ್ರು ನನ್ನ ಕೈ ರುಚಿ ನೋಡತ್ತೊಂದು 5-6 ಹೋಳಿಗೆ ನೀಡಿದ್ರಂದ್ರೆ ಮೊದಲು ಸುಖವಾಗಿ ಕಂಡಂಥ ಹೋಳಿಗೆ ಏನಾಯ್ತು? ದುಃಖದಲ್ಲಿ ಪರ್ಯವಸಾನ ಆಯಿತು. ಅದೇ ರೀತಿಯಾಗಿ ಹೊಸ ಅರಿವಿ ಏನಪ್ಪ, ಏನು ಸುಖ, ಏನು ಸುಖ, ಎಂಥ ಅರಿವಿ, ಎಂಥ ತುಟ್ಟಿ ಅರಿವಿ. ನಿಮ್ಮದು ಎಲ್ಲಿಪ್ಪ? ಬನಾರಸದಿಂದ ತಂದಂತಹ ಸೀರೆ, ಬನಾರಸದದು. ಮಂದಿ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗಂಗಿಲ್ಲ, ಬನಾರಸ್ ಸೀರೆ ತರ್ಲಕ್ಕೆ ಹೋಗತ್ತೆ. ನೀವು ಹೆಣ್ಮಕ್ಳು
ಇಲ್ಕಲ್ಕ್ಕೆ ಹೋದ್ರಂದ್ರೆ ಅಲ್ಲಿ ಅದು ಇದು ಅವ್ರು ಪರಿಸಿ ತರ್ಲಕ್ಕೆ ಹೋದ್ರೆ ನೀವು ಸೀರೆ ತರ್ಲಕ್ಕೆ ಹೋಗೋರು. ಅವು ಹೊಸ ಅರಿವಿ ಅಂತ ತಂದಿರ್ತೀರಿ, ಒಂದು ದಿವಸ 2 ದಿವಸ ಚಲೋ, ಮಂದೆಲ್ಲ ಕೇಳ್ಬೇಕು ಯಾವಾಗ ತಂದ್ರಿ, ಎಲ್ಲಿ ತಂದ್ರಿ, ಎಷ್ಟು ಕೊಟ್ಟು ತಂದ್ರಿ, ನಮ್ಮ ಮನ್ಯಾಗ ಇಲ್ಲಲ್ಲ ನಮಗೆ ಇಂಥದ್ದು ಸಿಕ್ಕೇ ಇಲ್ಲ ಅಂದ್ರೆ ನಿಮಗೆ ಭಾಳ ಸಂತೋಷ. 2 ದಿವ್ಸ ಕೇಳ್ತಾರೆ, 4 ದಿವ್ಸ ಕೇಳ್ತಾರೆ, 1 ವಾರ ಕೇಳ್ತಾರೆ, 1 ತಿಂಗಳು ಬಿಟ್ಟು ಎಲ್ಲಾರ ಉಟ್ಕೊಂಡು ಹೋದ್ರೆ ಯಾರಿಗೆ ಕೇಳ್ತಾರೆ? ಏನಾಯ್ತು? ಇವತ್ತು ಸುಖ ಕೊಟ್ಟಂಥದ್ದೇ ನಾಳೆ ದುಃಖದಲ್ಲಿ ಪರ್ಯವಸಾನ ಆಯಿತು. ಸರ್ವಂ ದುಃಖಂ ಸರ್ವಂ ಕ್ಷಣಿಕಂ. ಶಾಶ್ವತ ಇರೋದು ಯಾವುದೈತಿ ಇಲ್ಲಿ? ಇಂದು ಕಣ್ಣು ತೆರೆದಂಥ ಹುಡುಗ ನಾಳೆನೇ ಕಣ್ಣು ಮುಚ್ಚಬಹುದು. ಇಂದ ಬಹಳ ವೈಭವದಿಂದ ಮೆರೆಯುವಂಥ ಮನುಷ್ಯ ನಾಳೆ ಅವನಿಗೆ ಆಕ್ಸಿಡೆಂಟ್ ಆಗಿ ನೆಲಕ್ಕೆ ಹಾಸಿಗೆ ಹಿಡಿಬಹುದು. ಯಾವುದು ಶಾಶ್ವತ ಐತಿ? ಇವತ್ತ ದೇಶವನ್ನು ಆಳುವಂಥ ಮನುಷ್ಯ ನಾಳೆ ಏನಾಗ್ತಾನೆ ಹೇಳಕ್ಕೆ ಬರಂಗಿಲ್ಲ. ಇವತ್ತ ಶ್ರೀಮಂತನಾಗಿ ಮೆರೆಯುವಂಥ ಮನುಷ್ಯ ನಾಳೆ ಜೈಲಿನಾಗಿರ್ತಾನೋ ಅಥವಾ ನಾಳೆ ಸಾಯ್ತಾನೋ ಅಂತ ಗೊತ್ತಿಲ್ಲ. ಸರ್ವಂ ಕ್ಷಣಿಕಂ ಸರ್ವಂ ಅನತ್ತ. ಎಲ್ಲವೂ ಅನಿತ್ಯವಾಗಿದೆ. ಯಾವುದು ನಿತ್ಯ ಐತಿ? ರಾತ್ರಿ ಮಕ್ಕೊಂಡಿರ್ತೀವಿ, ಅದು ಭೂಮಿಗೆ ಅನಿಸ್ತೈತಿ ಈಗ ಯಾಕೋ ಪಾಪ ಹೆಚ್ಚಾತು, ತುಸು ತಲೆ ಎಳೆಗಾಡ್ಸೋನತ್ತು. ಒಮ್ಮೆ ಭೂಕಂಪ ಆತಂದ್ರೆ ಮುಗಿದು ಹೋತ್ಲ, ಮನೇನೂ ಹೋತು, ಉಮರಾಣಿ ಹೋತ್, ಎಲ್ಲನೂ ಹೋಗಿಬಿಡ್ತಾವೆ. ಸರ್ವಂ ಅನತ್ತ. ನಿರ್ವಾಣಂ ಸುಖಂ. ಎಲ್ಲ ಆಸೆಗಳನ್ನು ಬಿಟ್ಟು, ಎಲ್ಲ ರೀತಿಯ ಪ್ರಾಪಂಚಿಕ ಚಿಂತೆಗಳನ್ನು ಬಿಟ್ಟು ಏಕಾಂತದಲ್ಲಿ ಜನರ ಗದ್ದಲಿರ್ಲಾರದಲ್ಲಿ ಹೋಗಿ ಕಣ್ಣು ಮುಚ್ಚಿಕೊಂಡು ಶಾಂತವಾಗಿ ಕುಳಿತ ಅಂದ್ರೆ ಅವಾಗ ಆ ಮನುಷ್ಯನಿಗೇನು ಅನುಭವಕ್ಕೆ ಬರ್ತೈತಿಲ್ಲ, ಅದು ಒಂದೇ ಶಾಶ್ವತ ಸತ್ಯ. ವಿಶ್ವದಲ್ಲಿ ಉಳ್ಕಿದ್ಯಾವುದಲ್ಲ. ತಣ್ಣಗಿರಬೇಕಂತ ಹೇಳ್ತಾರೆ. ತಣ್ಣಗಿರೋದು ಒಂದೇ ಶಾಶ್ವತವಾಗಿ ಉಳಿತೈತಿ. ಮನ್ಯಾಗ ಬೇಕಾದಟ್ಟು ಗದ್ದಲಿರಲಿ, ಬೇಕಾದಟ್ಟು ಸಂಪತ್ತಿರಲಿ, ಬೇಕಾದಂಥ ವೈಭವ ಇರಲಿ, ಇದ್ಯಾವುದು ಕಾಯಂ ಇರೋದಲ್ಲ. ನಮ್ಮ ಜೊತೆಗೆ ಕಾಯಂ ಇರೋದು ಯಾವುದಂದ್ರೆ ತಣ್ಣಗ ಸಮಾಧಾನ ಶಾಂತಿಯಿಂದಿರೋದೇ ಯಾವಾಗಲೂ ಇರ್ತೈತಿ. ಅದಕ್ಕೆ ನಿರ್ವಾಣ ಅಂತ ಕರೀತಾರೆ. ಇದೇನಪ್ಪ? ಬುದ್ಧ ಹೇಳಿದಂಥ ಉಪದೇಶ. ಯಾಕೆ ಹೇಳಿದ ಬುದ್ಧ? ತನ್ನಲ್ಲಿರುವಂಥ ದೋಷಗಳನ್ನು ಮೊದಲು ತಿದ್ದುಕೊಂಡ ಆ ಬಳಿಕ ಉಪದೇಶಕ್ಕೆ ಅರ್ಹನಾದ. ನಾವೇನು ಮಾಡಿದ್ದೀವಿ? ಮೊದಲ ಚಾ ಕುಡಿದು ನಾವು ಬಿಟ್ಟಿಲ್ಲ, ನೀ ಚಾ ಕುಡಿಬೇಡತ್ ನಾವು ಜಗತ್ತಿಗೆ ಉಪದೇಶ ಮಾಡ್ತೀವಿ. ಚಾ ಕುಡಿದ ಆರೋಗ್ಯಕ್ಕೆ ಚಲೋನೋ ಕೆಟ್ಟೋ ನೀವು ಹೇಳ್ಬೇಕು. ದಿನ ಕುಡಿಯವ್ರು ನೀವು. ಮತ್ತು ಎಷ್ಟು ಕಪ್ ಚಾ ಕುಡಿಬೇಕು, ಆ ಬಳಿಕ ಸಕ್ಕರೆ ಎಷ್ಟು ಹಾಕಬೇಕು, ಹಾಲು ಯಾವುದು ಹಾಕಬೇಕು ಬಿಡಬೇಕು, ಸಣ್ಣ ಹುಡುಗರಿಗೆ ಚಾ ಕುಡಿಸ್ಬೇಕು ಕುಡಿಸ್ಬಾರ್ದು, ಬೇಸಿಗೆಯಾಗ ಚಾ ಕುಡಿಬೇಕು ಕುಡಿಬಾರ್ದು, ಮಜ್ಜಿಗೆ ಅದು ಏನು ಮಾಡ್ತಿರೋ ಏನು ಇಲ್ಲೋ, ಇವೆಲ್ಲ ಅದಕ್ಕೆ ಆರೋಗ್ಯದ ಪ್ರಶ್ನೆಗಳಿವು. ಹೆಣ್ಮಕ್ಕಳಲ್ಲಿ ಅತಿ ಹೆಚ್ಚು ಆರೋಗ್ಯದ ಸಮಸ್ಯೆ ಆಗಲಿಕ್ಕೆ ಕಾರಣ ಏನಂದ್ರೆ ಆರೋಗ್ಯದ ನಿಯಮ ಅವರಿಗೆ ಮೊದಲು ಸರಿಯಾಗಿ ಗೊತ್ತಿಲ್ಲ. ಅಂದರೆ ಇವರೆಲ್ಲ ದವಾಖಾನೆಗೆ ಹೋಗೋದು ಗ್ಯಾರಂಟಿ. ಇಷ್ಟಿಗೆ ಸದ್ಯ 40-42 ಡಿಗ್ರಿ ಟೆಂಪ್ರೇಚರ್ ಐತಿ. ಇಂಥದ್ರೊಳಗೆ ಚಾ ಜರ್ ಕುಡಿದ್ರಿ ಅಂದ್ರೆ ಪಿತ್ತ ಹೆಚ್ಚಾಗಲಾರ್ದ ಮಾಡ್ತತಿ ಏನದು. ದಿವ್ಸಕ್ಕೆ 10-20 ಚಾ ಕುಡಿದ್ರೆ, ಕಪ್ ಚಾ ಕುಡಿದ್ರೆ ಶರೀರದಲ್ಲಿ ಪಿತ್ತ ಹೆಚ್ಚಾಗ್ತದೆ. ಅವರು ಏನೋ ಥಂಡಿ, ಆ ಕಡೆ ಹಿಮಾಲಯ ಕಾಶ್ಮೀರ ಥಂಡಿ ಭಾಳ ಇರ್ತತೆ, ಚಾ ಕುಡಿತಾರೆ ಅವರು. ಆ ಕಡೆ ಅವರು ಬ್ರಿಟಿಷರು, ಆ ಕಡೆ ಬಹಳ ತಂಪು ಪ್ರದೇಶ, ಬರ್ಫ್ನಾಗ ಇರ್ತಿದ್ರು, ಅದಕ್ಕೆ ಚಾ ಕುಡಿತಾರೆ. ಇಲ್ಲಿ ಕೆಳಗೂ ಉರಿ ಹಚ್ಚಿದಂಗೆ ಆಗಲತ್ತೈತಿ, ಮ್ಯಾಲೂ ಉರಿ ಹಚ್ಚಿದಂಗೆ ಆಗಲತ್ತೈತಿ. ಇಂಥಲ್ಲಿ ನೀವು ದಿವ್ಸಕ್ಕೆ 10-20 ಕಪ್ ಚಹಾ ಕುಡಿದು ಊಟ ಮಾಡಲಾರ್ದ ದವಾಖಾನೆಗೆ ಹೋಗ್ಲಕ್ಕೆ ಕಾರಣ ಏನು? ಆದ್ದರಿಂದ ನಮ್ಮ ಡೊಂಕಗಳು ಏನೇನಪ್ಪ ತಪ್ಪು ಇವ ಸಾಮಾನ್ಯ ಭಾಳ ಬಿಗಿ ಏನು ಹೇಳಂಗಿಲ್ಲ ನಾವು, ಕಠಿಣದ್ದು ಏನೇನು ಬಿಡಬೇಕಪ್ಪ. ದಾನಮ್ಮ ದೇವಿ ಜಾತ್ರೆಯಲ್ಲಿ 2026ನೇ ಇಸ್ವಿಯಲ್ಲಿ ಏನೇನು ಬಿಟ್ಟು ಬಂದೀವಿ ಅಂತ ಕೇಳಿದ್ರೆ, ಹೋಗಿದ್ದೀವಿ ಚಾ ಕುಡಿಯೋದನ್ನು ಬಿಟ್ಟು ಬಿಟ್ಟಿವಿ ಅಂತಿಟ್ಟು ಹೇಳಿದ್ರಿ ಅಂತ ಇಟ್ಕೋರಿ, ಈ ಜಾತ್ರೆ ಸಾರ್ಥಕ ಆಗ್ತದೆ. ಯಾಕೆ ಕಡಿಮೆ ಹಾಕಿದ್ರಲ್ಲ ಚಪ್ಪಾಳೆ?
ಇದು ಜಾಗ ಯಾವುದೈತಿ? ಧರ್ಮದ ಜಾಗ ಐತಿ. ಸುಳ್ಳು ಹೇಳಿದ್ರೆ ಅಂದ್ರೆ ಬಿಡಂಗೇ ಇಲ್ಲ. ದಾನಮ್ಮ ಅವತರಿಸಿದ ಜಾಗ ಇದು. ಹೀಗಾಗಿ ನಮ್ಮ ಡೊಂಕ್ ಏನೇನದಾವು? ಚಾ ಕುಡಿದು ಮೊದಲನೇದ್ದು. ಮತ್ತು ಕುಡಿಬಾರ್ದತ್ತಲ್ಲ ಅಲ್ರಿ, ಇದು ಬೀಗರದು ಬಂದಾಗ ಏನು ಮಾಡೋದು? ಬೀಗರು ಬಂದಾಗ ಸುಮ್ಮ ಕುಡೀರಿ, ಒಂದು ಅರ್ಧ ಕಪ್ ಬ್ಯಾಡ ಅನ್ನಂಗಿಲ್ಲ. ಮತ್ತು ಇಲ್ಲಂದ್ರೆ ಚಾ ಕುಡಿಲಿಲ್ಲ ಅಂದ್ರೆ ಇವ್ರ ಮನ್ಯಾಗ ಸಕ್ಕರೆ ಇಲ್ಲನ್ನ, ಅದು ಚಾ ಪುಡಿ ಇಲ್ಲನ್ನ ತವ್ರು ಅನ್ನಬಾರ್ದು. ಅವೆಲ್ಲ ಮಾಡಂಗೆ ಮಾಡ್ರಿ. ಆದ್ರೆ ಆರೋಗ್ಯದ ಸೂತ್ರ ಏನು ಹೇಳ್ತೈತಿ? ನಮ್ಮಲ್ಲಿರುವಂಥ ಡೊಂಕುಗಳು ಯಾವ್ಯಾವ ಅಂದ್ರೆ, ಚಾ ಅನ್ನೋದು ಸಾಮಾನ್ಯ ಚಟ ಅಲ್ಲ, ದಾರು ಕುಡಿ ಚಟ ಎಷ್ಟು ದೊಡ್ಡದೈತ್ಲ ಅದರಟ್ಟು ದೊಡ್ಡ ಚಟ ಇದು ಐತಿ. ಮತ್ತು ಅವರಟ್ಟು ದಾರು ಕುಡಿತಾರೆ, ನೀವು ಒಟ್ಟು ಮನ್ಯಾಗ ಚಾ ಕುಡಿತೀರಿ. ಅದು ಒಂದೇ ಚಟ ಅಂದರೆ ಎದಕ್ಕೆ ಕರೀತಾರೆ? ಮೊದಲ ಒಂದು ದಿವಸ ನೀವು ಅದನ್ನು ಮಾಡಿದ್ರಿ ಅಂದ್ರೆ ಮರುದಿವ್ಸ ನಿಮಗೆ ಮಾಡಬೇಕು ಅಂತ ಅನಿಸ್ತಂದ್ರೆ ಅದಕ್ಕೆ ಚಟ ಅಂತ ಕರೀತಾರೆ. ಹಂಗಾದ್ರೆ ರೂಢಿ ಹಾಕೋತ ಹೋಗಿಬಿಡ್ತೈತಿ. ಈಗ ನೋಡ್ರಿ, ಒಂದು ದಿವಸ ಮನೆ ಒಂದು 3 ಬಾಗಿಲ ಧಾರಾವಾಹಿ ನೋಡಿದ್ರೆ ಅಂದ್ರೆ ಮರುದಿವ್ಸ ನೋಡ್ಬೇಕು ಅನ್ನಿಸ್ತೈತೆ, ಬೇಡ ಅನ್ನಿಸ್ತೈತೆ? ನೋಡಬೇಕು ಅನ್ನಿಸ್ತೈತೆ. ಹಂಗೆ ಧಾರಾವಾಹಿ ನೋಡ್ಕೋತ ಅದೊಂದು ಏನಾಯ್ತು? ಚಟ ಆಯಿತು. ಹೀಗೆ ನಮ್ಮಲ್ಲಿರುವಂಥ ಚಟಗಳೇನದಾವಲ್ಲ, ನಿಮ್ಮ ತನುವ ಸಂತೈಸಿಕೊಳ್ಳಿ. ಕಣ್ಣ ತಪ್ಪಿ ನೋಡ್ಲತ್ತೈತಿ, ಅಂಥ ಕಣ್ಣು ನಿಮ್ಮ ನಿಯಂತ್ರಣದಲ್ಲಿತ್ತು ಅಂದರೆ ನಿಮ್ಮ ಡೊಂಕ ನೀವು ತಿದ್ದುಕೊಂಡರಿ ಅಂತ ಅರ್ಥ. ಕಾಲ ತಪ್ಪಿ ಹೆಜ್ಜೆಯನ್ನು ಒಗಿತಾವ. ಮನೆ ಬಿಟ್ಟು ತಂದ್ರೆ ಕಾಲ ನೇರವಾಗಿ ಎಲ್ಲಿ ಬರ್ಬೇಕದು? ದಾನಮ್ಮನ ಗುಡಿಗೆ ಬರ್ಬೇಕು. ಹೋಟೆಲ್ದಾಗ ಅಡ್ಡಾಡಿ ಒಂದು ಪೇರಿ ಹೊಡೆದು ಒಂದು ಪ್ಲೇಟ್ ಬಜ್ಜಿ ತಿಂದು ಮುಂದಿನ ಅಂಗಡ್ಯಾಗ ಹೋಗಿ ಅಲ್ಲಿ ಒಂದು ಸ್ಟಾರ್ ಬಾಯಾಗ ಹಾಕ್ಕೊಂಡು ಮತ್ತು ಈ ಕಡೆ ಹೋಗಿ ಮತ್ತು ಅವಂಗೆ ಮಾತಾಡಿಸಿ ಇವಂಗೆ ಮಾತಾಡಿಸಿ ಎಲ್ಲ ಆದ ಬಳಕ ಊಟದ ಟೈಮಿಗೆ ಇಲ್ಲಿ ಜರ್ ಗಾಡಿ ಬಂದು ಮುಟ್ಟತಿತ್ತಂದ್ರೆ ಮತ್ತು ಎಷ್ಟು ತಪ್ಪೈತೆ ಅಂತ ಕಾಲು ಹೇಳೋದು. ಕಾಲಿನ ಡೊಂಕ ಎಷ್ಟದಾವು? ನಿಮ್ಮ ನೋಡ್ರಿ, ನೀವು ಇಷ್ಟ ಪರೀಕ್ಷೆ ಮಾಡಿರಿ. ನಿಮ್ಮ ಮನೆಯಿಂದ ಹೊರಗೆ ಬಿದ್ದಂಥ ನಿಮ್ಮ ಯಜಮಾನ ಹೊಳ್ಳಿ ಮನ್ಯಾಗ ಬಂದು ಊಟ ಮಾಡ್ತಿದ್ದ ಅಂದ್ರೆ ಸರಿ ದಾರ್ಯಾಗದಾನಂತ ಅರ್ಥ. ಮನೆಯಿಂದ ಹೊರಗೆ ಹೋಗ್ಕಾನ, ಊಟ ಇಲ್ಲ ಏನಿಲ್ಲ, ರಾತ್ರಿ 12ಕ್ಕೆ ಬಂದ ಮಕ್ಕೋತಿದ್ದ ಅಂದರೆ ಎಲ್ಲೋ ದಾರಿ ತಪ್ಪ್ಯಾನಿವ ಅಂತ ತಿಳ್ಕೊಬೇಕು ನೀವು. ಮೊದಲಿನ ಅಜ್ಜ ಅಜ್ಜಿಗಳು ಹಂಗೆ ಇದ್ರು. ಅವ್ರು ಬರೋ ತನಕ ಇವ್ರ ಮನ್ಯಾಗ ಊಟನ ಮಾಡ್ತಿರ್ಲಿಲ್ಲ. ಆದರೆ ಇವತ್ತೇನಾಗೈತಿ? ಅದು ಯಾವಾಗ ಉಂಡಿತೀವಿ ಬಿಟ್ಟರೆ ಬಿಡ್ತು, ನಮ್ಮದು ನಾವು ಉಣ್ಣು ಮಕ್ಕಳನ್ನು ಅಂತ ಅವ್ರು ಮಕ್ಕೊಂಡೇ ಬಿಟ್ಟಿರ್ತಾರೆ. ನಿಮಗೂ ಅದು ಏನು ಈಗ ಕಾಲದಾಗ ಇರಲಿ ಬಿಟ್ಟು ಹೋಟೆಲ್ ಊಟ ಸರಳ ಆಗೈತಿ ಅಂತ ನೀವು ತಿಳ್ಕೊಂಡ್ರಿ. ಯಾರಿಗೆ ಮನ್ಯಾಗ ಅಡುಗೆ ಮಾಡ್ಲಿಕ್ಕೆ ಇರಂಗಿಲ್ಲಲ್ಲ, ಅನಾಥರ ಅವ್ವ ಅಪ್ಪ ಇರಂಗಿಲ್ಲ, ಹೆಂಡತಿ ಮಕ್ಕಳು ಇರಂಗಿಲ್ಲಲ್ಲ, ಅವ್ರು ಹೋಟೆಲ್ದಾಗ ಊಟ ಮಾಡ್ಬೇಕು. ಈಗೇನಾಗೈತಿ? ಹೆಂಡ್ರು ಮಕ್ಕಳು ಆ ಬಳಿಕ ಅಜ್ಜ ಅಜ್ಜಿ ಎಲ್ಲರನ್ನೂ ಕರ್ಕೊಂಡು ಹೋಟೆಲ್ಗೆ ಹೋಗಿ ಉಣ್ಣೋದು ಬಂದೈತಿ. ಸಿಟ್ಯಾಗ ನೋಡ್ರಿ ಬೇಕಾರೆ ರವಿವಾರಕ್ಕೊಮ್ಮೆ ಎಲ್ಲಿ ಊಟಪ್ಪ? ಹೋಟೆಲ್ ಊಟ. ಇದು ಯಾವ ಡೊಂಕು? ನಮ್ಮ ಶರೀರದ ಡೊಂಕು. ಹೋಟೆಲ್ ಊಟ ಈ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರೇ ಸಿಟ್ಟಾಗಿರ್ಬೇಕಲ್ಲ, ಅವ್ರಿಗೆ ಹೇಳ್ರಿ ಹೋಟೆಲ್ ಊಟ ತಿಂದರು ಅಂದರೆ ಹೇಳಿ ಕೇಳಿ ಕ್ಯಾನ್ಸರ್ ಆಗ್ತೈತಿ. ಅದೇನ ಆಹಾರ ಸರಿ ಇಲ್ಲ, ಎಣ್ಣೆ ಸರಿ ಇಲ್ಲ, ನೀರು ಸರಿ ಇಲ್ಲ, ಹೋಟೆಲದ ಪದ್ಧತಿ ಯಾವುದೂ ಸರಿ ಇಲ್ಲ, ರಾಸಾಯನಿಕಗಳನ್ನು ಬಳಸಿರ್ತಾರೆ. ದೇವ್ರಿ ಅಡ್ಡ ಚಲೋ ಕೈ ಕೊಟ್ಟು ಒಂದು ಚಲೋ ತಲೆ ಕೊಟ್ಟು ಚಲೋ ಅಂತ ಮನೆ ಕೊಟ್ಟ ಅಡುಗೆ ಪಾತ್ರಗಳನ್ನೆಲ್ಲ ಕೊಟ್ಟ ಬಳಕು ನಿಮ್ಮ ಅಡುಗೆ ನೀವು ಮಾಡ್ಕೊಂಡು ತಿನ್ನಲಿಲ್ಲ ಅಂದರೆ ಇನ್ನು ಮಾಡೋವ್ರೆ ಏನಾದ್ರಿ ಜೀವನದಾಗ? ಆದ್ದರಿಂದ ಮೊಟ್ಟ ಮೊದಲು ಇವೆಲ್ಲ ತಿದ್ದುಕೋಬೇಕು. ಸುಳ್ಳು ಹೇಳುವುದೊಂದು ಡೊಂಕು. ನಮ್ಮ ನಾಲ್ಗಿಗೆ ರೂಢಿನ ಆಗಿಬಿಟ್ಟತಿ. ಈಗ ಏನಂಥೇಳಿ ಬರೇ ಸುಳ್ಳು ಹೇಳೋದು, ಸತ್ಯ ಹೇಳೋದು ಕಡಿಮೆ. ಹೀಗಾಗಿ ಸಣ್ಣ ಮಕ್ಕಳು ಕೂಡ ಅವು ಸುಳ್ಳು ಹೇಳೋದು ಕಲ್ತು ಬಿಟ್ಟವು. ಆದ್ದರಿಂದ ಮನುಷ್ಯನೇ ಇದನ್ನೆಲ್ಲ ತಿದ್ದುಕೋ. ಚಟ ಏನರೇ ಮಾಡ್ತಿದ್ದೆ ಅಂದರೆ ಬಿಟ್ಟು ಬಿಡು. ಚಟ ಮಾಡಿ ವಿಶ್ವದಲ್ಲಿ ಯಾವ ಮನುಷ್ಯನೂ ಕೂಡ ಮಹಾತ್ಮನಾಗಿಲ್ಲ, ಯಾವನೂ ಉದ್ಧಾರ ಆಗಿಲ್ಲ, ಆಗುವುದೂ ಇಲ್ಲ. ಚಟ ಮಾಡಿ ಯಾರೇ ಉದ್ಧಾರ ಆಗ್ಯಾರ? ದಾರು ಕುಡಿದು ಹಿಂಗೆ ಒಬ್ಬ ಮನುಷ್ಯ ದೊಡ್ಡ ಬ್ರಹ್ಮಜ್ಞಾನಿ ಆಗ್ಯಾನ ತೆಲ್ಲರೆ ಐತೇನು? ಹೌದಪ್ಪ, ಚಾಡಿ ಹೇಳಿ ಒಬ್ಬ ಮನುಷ್ಯ ದೊಡ್ಡ ಸಿದ್ಧಿಪುರುಷ ಆಗ್ಯಾನ ತೆಲ್ಲರೆ ಐತೇನು?
ಆದ್ದರಿಂದ ಇವೆಲ್ಲ ನಮ್ಮಲ್ಲಿರುವಂಥ ದೋಷಗಳು. ಈ ಜಗಳ ನಡೀತಂದ್ರೆ ಏನೊಂದು ದೊಡ್ಡ ನಾಟಕ ಕಂಪ್ನಿ ಬಂದೈತೆ ಅನ್ನಂಗೆ ಜಗಳ ನೋಡ್ಲಿಕ್ಕೆ ಎಲ್ಲರೂ ಬಂದು ನಿಂದಿರ್ತಾರೆ. ಇದು ನಮ್ಮಲ್ಲಿರುವಂಥ ದೋಷದು, ಇದನ್ನು ತಿದ್ದುಕೋಬೇಕು. ನಿಂದೆ ಆಡುವಂಥದ್ದೊಂದು ದೋಷ, ಚಟ ಮಾಡುವಂಥದ್ದೊಂದು ದೋಷ. ಈ ಎಲ್ಲ ದೋಷಗಳನ್ನು ತಿದ್ದುಕೊಂಡು ನಾವೇನಾಗಬೇಕು? ಸ್ವಚ್ಛ ಆಗಬೇಕು. ನಿಮ್ಮ ಮನವ ಸಂತೈಸಿಕೊಳ್ಳಿ. ನಮಗೆ ಗೊತ್ತಿಲ್ಲ, ಬರೀ ಮಂದಿ ತಿದ್ಕೋದು ಹೊಂಟಿದೀವಿ ನಾವು. ನಮ್ಮ ಮನ್ಯಾಗ ಜಾಡಬುಡ್ಡಿ ಆಗೈತಿ, ಮಂದಿ ಮನ್ಯಾಗ ಒಂದು ಜಿರ್ಲಿ ಹೊಕ್ಕತ್ತೈತೆ ನೋಡ್ಲಾಗ್ತಿದ್ದೀವಿ. ನಮ್ಮ ಮನ್ಯಾಗನ ಎಷ್ಟೋ ಹೊಲಸೈತಿ, ನಮ್ಮ ಮನ್ಯಾಗನ ಸ್ವಚ್ಛ ಮಾಡೋರಿಲ್ಲ. ನಮ್ಮ ಮನಸ್ಸನ್ನು ಎಷ್ಟು ಕೆಟ್ಟು ಹೋಗೈತೆ ಅದ್ರ ಕಡೆ ನಮ್ಮ ಲಕ್ಷ್ಯ ಇಲ್ಲ. ಆದ್ದರಿಂದ ಮಹಾತ್ಮರು ಹೇಳ್ತಾರ ಏನಂಥೇಳಿ, ನಿನ್ನನ್ನು ನೀನು ತಿದ್ದುಕೊಳ್ಳೋ ಪ್ರಯತ್ನ ಮಾಡು. 2 ಇರಿ ಬಿದ್ದು ಇರ್ಬಿ ಕಡೆ ಯಾಕೆ ಬಂದ್ರಿ ಅಂತೀರ? ಹತ್ತರ ಮ್ಯಾಲಿಂದ ಹೇಳ್ರನ ನಮಗೆ ಲಘು ತಿಳಿಯೋದು. ಅವು 2 ಇರಿ ಬಿದ್ದು 2 ದೋಸ್ತಿ ಚಲೋ ಇತ್ತು. ಒಂದು ಎಲ್ಲಿರ್ತಿತ್ತು? ಸಕ್ಕರೆ ಬೆಟ್ಟದಲ್ಲಿರ್ತಿತ್ತು. ಇನ್ನೊಂದು ಬೇವಿನ ಗಿಡದಾಗಿರ್ತಿತ್ತು. ಅದು ಸಕ್ಕರೆ ಬೆಟ್ಟದಂದು ಉಂಡು ತಿಂದು ಗುಂಡು ಕಾಗಿತ್ತದು. ಇದು ಬೇವಿನ ಗಿಡದಾನ ಎರಿವೇನಿತ್ತು, ಸೊಟ್ಟಾಗಿತ್ತು, ತೆಳ್ಳಗೆ. ಎರಡು ಒಂದು ದಿವಸ ಭೇಟಿ ಅದು ಆದ ಬಳಿಕ ಕೇಳ್ತದೆ, ಹಿಂಗ್ಯಾಕೆ ತೆಳ್ಳಗಾಗಿದೆ, ಊಟಕ್ಕದು ಏನಾಯ್ತು ಇಲ್ಲೋ ಅಂತ ಕೇಳ್ತದೆ. ಏನು ಮಾಡೋದು? ದಿನ ಕಹಿ ಬೇವಿನ ರಸ ಕುಡಿದು ಒಟ್ಟು ತೆಳ್ಳಗಾಗಿಬಿಟ್ಟನಿ, ಮೇಗೆ ಹತ್ತುವಲ್ದೇನು ಅಂತ ಹೇಳ್ತದೆ ಬೇವಿನ ಗಿಡದಾನ ಎರಿವಿ. ಹೇಳಿದ ಬಳಿಕ ಇದೇನಿತ್ತಲ್ಲ ಸಕ್ಕರೆ ಬೆಟ್ಟದಂದು ಅದು ಹೇಳಿತು, 1-2 ದಿವಸ ನಮ್ಮ ಮನೆಗೆ ಬಂದುಬಿಡು, ಅಲ್ಲಿ ಊಟ ಚಲೋ ಅನಿಸ್ತಂದ್ರೆ ಅಲ್ಲೇ ಮನೆ ಮಾಡಿ ನೀನು ಇದ್ದು ಬಿಡಕ್ಕೆತ್ತ. ಆಯ್ತಪ್ಪ, ಇದು ಬೇವಿನ ಗಿಡದಂದು ಇಲ್ಲ, ಮನ್ಯಾಗ ನಂದು ಹೆಂಡತಿ ಮಕ್ಕಳದಾರ, ಅವ್ರಿಗೆ ಹೇಳಿ ಬರ್ತನತ್ತದು. ಆಯಿತು, ಹೇಳಕ್ಕೆ ಹೋತು, ಅವ್ರಿಗೆ ಹೇಳಿ ಬಂದ ಬಳಿಕದ ಸಕ್ಕರೆ ಬೆಟ್ಟದ ಇರು ಏನು ಮಾಡಿತು ಅಂದ್ರೆ, ತಗೋ ಇದಕ್ಕೇನಂತಾರೆ ಮುದ್ದಿ ಸಕ್ಕರೆ ತರತ್ ಸಕ್ಕರೆ ತಿಲ್ಲಕ್ಕೆ ಕೊಟ್ಟು. ಇದು ತಿಂದು ನೋಡಿತ್ತು, ಏನೂ ಇಲ್ಲ. ಆ ಬಳಿಕಿದು ಚಾಕ್ ಹಾಕೋ ಸಕ್ಕರೆ ಅದು, ಅದಕ್ಕೆ ಸ್ವಲ್ಪ ದಪ್ಪ ಸಕ್ಕರೆ. ಅದು ಕೂತಿತ್ತು, ಏನೂ ಅನಿಸಲಿಲ್ಲ. ಮುಂದೆ ಕಲ್ಲು ಸಕ್ಕರೆ ಕೊಟ್ಟಿತ್ತು, ಅದು ಏನು ಅನಿಸಲಿಲ್ಲ. ಆವಾಗ ಅದಕ್ಕೆ ಕೇಳಿತು, ಅಲ್ಲ ಇಟ್ಟೆಲ್ಲ ರುಚಿಯಾದಂಥ ಸಕ್ಕರೆ ಅದ, ಇದನ್ನು ತಿಂದರೂ ನಿನಗೆ ರುಚಿ ಅನಿಸವಲ್ದನು ಅಂತ ಕೇಳ್ತದು. ಕೈ ಹತ್ಲಾತೈತಿ ಎಲ್ಲ ಅಂತ ಹೇಳ್ತದು ಬೇವಿನ ಗಿಡದ ಅಂದಿರಿವಿ. ಆವಾಗ ಆ ಇರುವಿ ಕೇಳಿತು, ಬಾಯಾಗದು ಏನು ಹಿಡ್ದದೇನ ತುಸು ಬಾಯಿ ತೆಗಿ ನೋಡುನು ಅಂತ ಹೇಳ್ತದೆ. ತೆಗೆದು ನೋಡಿದ್ರೆ ದಾರಿ ಬುತ್ತಿರಲಿ ಅಂತ ಅದರ ಹೆಂಡತಿ ಬುತ್ತಿ ಕಟ್ಟಿ ಕೊಟ್ಟಿತ್ತ, ತಿರುವಿ ಹೆಂಡತಿ. ಅದನ್ನದು ದವಡ್ಯಾಗ ಇಟ್ಕೊಂಡು ಬೇವಿನ ಕಡ್ಡಿ ಮುರ್ಕೊಂಡು ಬಾಯಾಗ ಇಟ್ಕೊಂಡು ಬಂದಿತ್ತು. ಇಲ್ಲಿ ಸಕ್ಕರೆ ತಿಲ್ಲತ್ತೈತಿ, ಹೆಂಗೆ ರುಚಿ ಹತ್ತಬೇಕು ಸಕ್ಕರೆ? ಕಹಿನ ಹತ್ತುತ್ತಿತ್ತು. ಅವಾಗ ಅದು ಏನು ಮಾಡಿತು, ಕೈ ಹಿಡಿದು ಅದರ ಬಾಯಾಂದ ಬೇವಿನ ಕಡ್ಡಿ ತೆಗೆದು ಕೆಳಗೆ ಹೋಗಿತ್ತು. ಆವಾಗ ಸಕ್ಕರೆ ತಿನ್ನಿಸ್ತು. ಎಷ್ಟು ರುಚಿ ಐತಿ ಅದು ಸಕ್ಕರೆ ಅಂತ ಬೇವಿನ ಗಿಡದಾನ ಇರಿವಿ ಹೇಳಿತು. ಎದಕ್ಕೆ? ಅದು ತನ್ನ ಒಳಗೊಂದು ಬೇವಿನ ರಸ ಇಟ್ಕೊಂಡು, ಬೇವಿನ ಉಂಡಿ ಇಟ್ಕೊಂಡು ಏನು ತಿಲ್ಲ ಹತ್ತಿತ್ತು? ಸಕ್ಕರೆ ತಿಲ್ಲ ಹತ್ತಿತ್ತು. ಅದಕ್ಕೆಲ್ಲ ಕಹಿನ ಹತ್ತ ಇತ್ತು. ಹಂಗೆ ನಮಗೂ ಏನಾಗೈತಿ ಅಂದ್ರೆ, ಮನಸ್ಸಿನಾಗ ಬರೀ ದುರ್ಗುಣಗಳ ತುಂಬಿ, ಹುಸಿ ತುಂಬಿ, ವಿಷಯ ತುಂಬಿ, ಅನೇಕ ರೀತಿಯಾದಂಥ ವಿಚಿತ್ರವಾದಂಥ ಮಾಯಾ ಪ್ರಪಂಚ ತುಂಬಿ, ಮಹಾತ್ಮರ ಉಪದೇಶ ಎಲ್ಲ ಕಹಿ 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 ಅನ್ನಿಸ್ಲಾತ್ತೇವ, ನಮಗೆ ಸಿಹಿ ಅನ್ನಿಸ್ತಾ ಇಲ್ಲ. ಇಡೀ ಜಗತ್ತೆಲ್ಲ ಏನೈತಪ್ಪ ಅಂದ್ರೆ ಈಶಾವಾಸ್ಯಮಿದಂ ಸರ್ವಂ ಅದ. ಇಡೀ ವಿಶ್ವ ಎಲ್ಲ ಸತ್ಯಂ ಶಿವಂ ಸುಂದರಂ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಇಡೀ ವಿಶ್ವ ಎಲ್ಲ ಹಂಗೆ ಇದ್ದರೂ ಕೂಡ ನಮಗೆ ಹೆಂಗೆ ಅನ್ನಿಸ್ಲತ್ತೈತಿ? ಏನಪ್ಪ ಯಾಕರೆ ಹುಟ್ಟಿದೀವಿ,
ಏನು ಪಾಪ ಮಾಡಿದ್ದೀವೇನೋ ಈ ಮನುಷ್ಯರಾಗಿ ಉಮರಾಣ್ಯಾಗ ಹುಟ್ಟಿದ್ದೀವಿ, ಅವನು ದೇವ್ರು ಎಲ್ಲರಿಗೆ ಬಿಟ್ಟು ನಮಗೆ ಕಾಡ್ಲತ್ತನೋ ಏನು, ಯಾವ ಪೆನ್ಲೆ ಬರೆದಾಳೋ ಏನೋ ಸರಸ್ವತಿ, ಏನು ಹಣೆ ಬರ ಕೆಂಪು ಪೆನ್ಲೆ ಬರ್ದಾರತ್ ನಾವು ತಿಳ್ಕೊತೀವಿ. ದೇವ್ರು ಯಾರಿಗೆ ಹಣೆ ಬರಂಗಿಲ್ಲ ಬಿಡಂಗಿಲ್ಲ. ಇವತ್ತು ನಾವು ಮಾಡುವಂಥ ಕರ್ಮಗಳೇ ನಮ್ಮ ಹಣೆ ಬರಹವನ್ನು ನಿರ್ಧರಿಸ್ತಾವೆ. ನಾವಿವತ್ತ ಬೇವಿನ ಬೀಜ ಬಿತ್ತಿದ್ದೀವಿ ಅಂದ್ರೆ ನಾಳೆ ಕರ್ಮ ಏನಾಗುವುದು, ಬೇವಿನ ಮರದ್ದಾಗುವುದದ. ಇವತ್ತು ನಾವು ಕಬ್ಬನ ಬೀಜ ಹಾಕಿದ್ದೀವಿ ಅಂದ್ರೆ ನಾಳೆ ಕಬ್ಬು ಬೆಳೀತದ. ಇವತ್ತು ನಾವು ಜೋಳ ಹಾಕಿದ್ದೀವಿ ಅಂದ್ರೆ ನಾಳೆ ಜೋಳ ಬೆಳೀತದ. ಅದೇ ರೀತಿಯಾಗಿ ಇವತ್ತು ಸತ್ಯ ಹೇಳಿದ್ದೀವಿ ಅಂದ್ರೆ ನಾಳೆ ಸತ್ಯದ ಫಲ ನಮಗೆ ಬರ್ತದೆ. ಇವತ್ತು ನಾವು ಸುಳ್ಳು ಹೇಳಿದ್ದೀವಿ ಅಂದ್ರೆ ನಮಗೆ ನಾಳೆ ಸುಳ್ಳಿನ ಫಲ ಬರ್ತದೆ. ಇವತ್ತು ನಾವು ಕೆಟ್ಟ ಮಾಡಿದ್ದೀವಿ ಅಂದ್ರೆ ನಾಳೆ ನಮಗೆ ಕೆಟ್ಟ ಕಾದಿರ್ತದೆ. ಆದ್ದರಿಂದ ಮನುಷ್ಯನೇ ನಿನ್ನನ್ನು ನೀನು ತಿದ್ದುಕೋ. ಮಂದಿನ ತಿದ್ಲಾಕ ಏನು ನೋಡ್ರಿ, ಮಂದೆಲ್ಲ ಭಾಳ ಶಾಣೆ ಅದಾರ, ಅವ್ರ ಪುರ್ತಕ್ಕೆ ಅವರು. ನಾವೇನು ಜಗತ್ತಿಗೆ ಗುರು ಆಗಲಿಕ್ಕೆ ಬಂದಂಥವಲ್ಲ ಅಲ್ಲ, ಯಾರು ನಮ್ಮನ್ನು ನಾವು ಸುಧಾರಣೆ ಮಾಡಿಕೊಳ್ಳೋದೈತಿ. ನಮ್ಮ ಮನಸ್ಸ ಶಾಂತ ಐತೋ ಇಲ್ಲೋ ನೋಡ್ಬೇಕು ಒಮ್ಮೆ. ನಮ್ಮ ವೃತ್ತಿ ಸ್ಥಿರ ಆಗ್ತೈತೋ ಇಲ್ಲೋ, ನಮಗೆ ಧ್ಯಾನ ಹತ್ತೈತೋ ಇಲ್ಲೋ ಒಮ್ಮೆರೆ ಚೆಕ್ ಮಾಡಿದೀವನ್. ಗಪ್ಪು ಕೂತು ಕಣ್ಣು ಮುಚ್ಚಿ ಕೂತ್ಕೊಂಡು ನೇರವಾಗಿ ಕೂತ್ಕೊಂಡು ಒಂದು ಅರ್ಧ ತಾಸು ಏನೇನೂ ವಿಚಾರ ಮಾಡಲಾರ್ದಂಗೆ ನಮಗೆ ದಿನಂಪ್ರತಿ ಕುಂತ್ಕೊಳ್ಳೋಕೆ ಆಗತ್ತೈತೋ ಇಲ್ಲೋ ಅಂತ ಪರೀಕ್ಷೆ ಮಾಡಬೇಕು. ಆವಾಗ ನಮ್ಮ ಮನಸ್ಸು ಸ್ವಚ್ಛ ಐತೋ ಇಲ್ಲೋ ಗೊತ್ತಾಕೈತಿ. ಈ ಮಂದ್ಯಾಗ ಆ ಕಡೆ ಈ ಕಡೆ ಸಂತ್ಯಾಗಿದ್ರೆ ಗೊತ್ತಾಗಂಗಿಲ್ಲ ಅದು ಮನಸ್ಸು ಸ್ವಚ್ಛ ಐತೋ ಹೊಲಸೈತೋ ಅಂತ. ನಾವು ಒಬ್ಬರ ತಣ್ಣ ಕೂಡಿರ್ಬೇಕು. ಈಗ ರಾಡಿ ನೀರ ಯಾವತ್ತೂ ಹಿಂಗೆ ಗದ್ದಲ ಮಾಡ್ಕೊತಿದ್ರೆ ಅದು ಎಂದೂ ತಣ್ಣಗಾಗಂಗಿಲ್ಲ, ಎಂದೂ ತಿಳಿ ಆಗಂಗಿಲ್ಲ. ಅದನ್ನೇನು ಮಾಡಬೇಕು, ಅಲಗಾಡಿಸ್ಲಾರ್ದಂಗೆ ಹಂಗೆ ತಂದು ಇಡಬೇಕು. ಇಟ್ಟು ನೋಡ್ಕೋತ ಕೂತ್ರಿ ಅಂದ್ರೆ ರಾಡಿ ನೀರು ಸಹಿತ ತಿಳಿ ಕುಡಿ ನೀರು ಆಗ್ತೈತಿ. ಹಂಗೆ ನಮ್ಮ ಮನಸ್ಸು ಯಾವಾಗ ಶುದ್ಧ ಆಗ್ತೈತಿ ಅಂದರೆ ಯಾವಾಗ ನಾವು ಜಗತ್ತಿನ ಗೊಡವೆಯನ್ನು ಬಿಟ್ಟು ಇನ್ನೊಬ್ಬರ ಚಿಂತೆ ಮಾಡುವುದನ್ನು ಬಿಟ್ಟು ನಮ್ಮಷ್ಟಕ್ಕೆ ನಾವು ಕಣ್ಣು ಮುಚ್ಚಿ ಧ್ಯಾನ ಮಾಡ್ಕೋತ ಕೂಡಿರ್ತೀವಲ್ಲ, ಆವಾಗ ನಮ್ಮ ಮನಸ್ಸು ತಿಳಿಯಾಗ್ತೈತಿ, ಸ್ವಚ್ಛ ಆಗ್ತೈತಿ. ಸ್ವಚ್ಛವಾದಂಥ ಮನಸ್ಸಿನಲ್ಲಿಯೇ ಪರಮಾತ್ಮನ ದರ್ಶನವಾಗ್ತದೆ, ದಾನೇಶ್ವರಿಯ ದರ್ಶನ ಆಗ್ತದೆ. ಮನಸ್ಸು ಸ್ವಚ್ಛ ಆಗ್ಬೇಕು. ಆದರೆ ನಮ್ಮ ಹಣೆ ಬರಕ್ಕೆ ಅದೇನ ಆಗುವುದಿಲ್ಲ, ನಮಗೆ ರೂಢಿನ ಇಲ್ಲವು. ಏಳುದನ 6-7 ಕೇಳವ್ರು ನಾವು. ಇನ್ನು ಧ್ಯಾನ ಮಾಡ್ಲಿಕ್ಕೆ ಸಮಯ ಇಲ್ಲ. ಎದ್ದು ಕೂಡ್ಲೇನ ಚಾ ಕುಡಿದು, ಚಾ ಕುಡಿದು ಕೂಡಲೇ ಹಂಗೆ ಜಳಕ ಆದ ಕೂಡಲೇನ ಮುಂದೆ ನಾಷ್ಟ ಆದ ಕೂಡಲೇ ಮುಂದೆ ಮನೆ ಕೆಲಸ, ನಿಮ್ಮದು ಅವ್ರದ್ದು ಪ್ರಪಂಚದ ಕೆಲಸ. ಇಟ್ಟೆಲ್ಲ ಮಾಡೋದ್ರೊಳಗೆ ಮಧ್ಯಾಹ್ನ ಆಗ್ತತಿ. ಮಧ್ಯಾಹ್ನ ಊಟ ಮತ್ತು ಅದು ಇದು ಮಾಡಿ ಸಂಜೆ ಊಟ ಮಾಡಿ ಮಕ್ಕೊಂಡು ಬಿಡೋದು. ಜೀವನ ಅಂದ್ರೆ ಬರೀ ಇಷ್ಟಕ್ಕನ ಬಂದಿಲ್ಲ. ಜೀವನ ಬಂದದ್ದು ಎದಕ್ಕಪ್ಪ ಅಂದ್ರೆ ನಮ್ಮ ಜೀವನದ ಸಾರ್ಥಕತೆಗಾಗಿ ಬಂದದ. ಆದ್ದರಿಂದ ಮನುಷ್ಯನೇ ನೀನು ಬರೇ ಜಗತ್ತು ತಿದ್ದು ಕೆಲಸ ಮಾಡಬೇಡ, ನಿನ್ನ ಮನಸ್ಸನ್ನು ನೀನು ತಿದ್ದುಕೋ. ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನದೊಡೆಯನಿದ್ದಾನೋ ಇಲ್ಲವೋ, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದೊಡೆಯನಿಲ್ಲ ಕೂಡಲ ಸಂಗಮ ದೇವ. ಮನ್ಯಾಗ ಮಾಲಕ್ ಅದಾನಂದ್ರೆ ಅದರ ಅರ್ಥ ಏನು? ಈಗ ನೀವು ದಿನಂಪ್ರತಿ ಎದ್ದು ಕೂಡಲೇ ಏನು ಕೆಲಸ ಮಾಡ್ತೀರಿ? ಅಂಗಳಕ್ಕೆ ನೀರು ಹೊಡಿತೀರಿ, ಹೊಸ್ಲ ತೊಳೆದು ಕುಂಕುಮ ಅರಿಶಿಣ ಹಚ್ತೀರಿ, ಮನೆ ಮುಂದೆ ರಂಗೋಲಿ ಹಾಕ್ತೀರಿ. ಇಟ್ಟು ಹಾಕಿರಿ ಅಂದ್ರೆ ಮನ್ಯಾಗ ಮಂದಿ ಎಲ್ಲ ಜೀವಂತ ಐತಪ್ಪ ಅಂತ ತಿಳ್ಕೊತಾರೆ. ಊರ ಮಂದಿ ಎಲ್ಲ ಇಟ್ಟ ಮಾಡ್ತೀರಿ ನೀವು, ಮತ್ತೇನಿಲ್ಲ. ನೀರನ್ನು ಹೊಡೆದಿಲ್ಲ, ಹೊಸ್ಲ ತೊಳೆದಿಲ್ಲ, ಕುಂಕುಮ ಅರಿಶಿಣ ಹಚ್ಚಿಲ್ಲ, ಮುಂದೆ ರಂಗೋಲಿ ಹಾಕಿಲ್ಲ ಅಂದ್ರೆ ಬಹುತೇಕ ಏನೋ ಆಗೈತಿ ಮನ್ಯಾಗ. ಇನ್ನು ಹೊಸ್ಲಾಗ ಹುಲ್ಲ ಬೆಳೆದೈತಿ, ಕಂಟಿ ಬೆಳೆದೈತಿ. ಇದರ ಅರ್ಥ ಏನು ಅಂದ್ರೆ ಮನ್ಯಾಗ ಯಾರೂ ಇಲ್ಲ, ಸತ್ತ ಹೋಗ್ಯಾರು ಅಂತ ಅರ್ಥ. ಹಂಗೆ ನಾವು ಈ ಶರೀರದಾಗ ಬದುಕ್ತೀವಿ ಅಂದ್ರೆ ಈ ಮಾತು ಅನ್ನುವಂಥದ್ದೇ ಹೊಸ್ತಿಲ. ಈ ಹೊಸ್ತಿಲಲ್ಲಿ ಬರೇ ಸುಳ್ಳ ತುಂಬಿತ್ತು ಅಂದ್ರೆ ಹುಲ್ಲು ಹುಟ್ಟಿದಂಗೆ. ಮನದೊಳಗೆ ವಿಷಯ ತುಂಬಿ
ಮನಸ್ಸಿನಲ್ಲಿ ಬರೇ ಕಾಮಕ್ರೋಧಾದಿಗಳೇ ತುಂಬಿದ್ದು ಅಂದ್ರೆ, ಬರೇ ಆಸೆ ಆಮಿಷಗಳೇ ತುಂಬಿದ್ದು ಅಂದ್ರೆ ಏನಪ್ಪ, ಅದು ಮನ್ಯಾಗ ಧೂಳು ತುಂಬಿದಂಗೆ ಜಾಡಬುಡ್ಡೆ ಆದಂಗೆ. ಅದಕ್ಕೆ ನಮ್ಮ ಮನಸ್ಸ ಮಾತಾ ಸ್ವಚ್ಛ ಇರ್ಬೇಕು. ನಾವು ಹೆಂಗೆ ಮನೆ ಅಂಗಳಕ್ಕೆ ನೀರು ಹೊಡೆದು ರಂಗೋಲಿ ಹಾಕಿ ಹೊಸ್ತಿಲಿ ಕುಂಕುಮ ಅರಿಶಿನ ಹಚ್ತೀವಲ್ಲ, ಹಂಗೆ ನಮ್ಮ ಮಾತಂದ್ರನ ಹೊಸ್ತಲಿದ್ದಂಗೆ ಈ ಮಾತಾ ಸತ್ಯದಿಂದ ಕೂಡಿರ್ಬೇಕು. ಮಹಾತ್ಮರು ಯಾವಾಗಲೂ ಮೆಚ್ಚೋದು ನಮ್ಮ ಬಂಗಾರ ಬೆಳ್ಳಿ, ನಮ್ಮ ಶ್ರೀಮಂತಿಕೆ, ನಮ್ಮ ತಾಕತ್ತ, ನಮ್ಮ ಸೌಂದರ್ಯವನ್ನು ನೋಡಿ ಅಲ್ಲ, ನಮ್ಮ ಮಾತಿನಲ್ಲಿ ಸತ್ಯನಿಷ್ಠ ಆಯಿತೋ ಇಲ್ಲೋ ಇಷ್ಟು ನೋಡಿ ಸಾಧು ಸಂತರು ಪ್ರಸನ್ನ ಆಗ್ತಾರೆ, ಉಳ್ಕಿದ್ದು ಯಾವುದಕ್ಕಲ್ಲ. ಸಾಧು ಪ್ರಸನ್ನ ಆದ ಅಂದ್ರೆ ಅವ್ರ ಕೃಪಾ ಆಯಿತು ಅಂತ ಅರ್ಥ. ಸಂತ ಮಹಾತ್ಮರು ನಮ್ಮಲ್ಲಿ ಏನು ನೋಡ್ತಾರ? ನಮ್ಮ ಮಾತು ಸತ್ಯ ಐತೋ ಇಲ್ಲೋ, ನಮ್ಮ ಚರಿತ್ರ ಸ್ವಚ್ಛ ಐತೋ ಇಲ್ಲೋ ನೋಡ್ತಾರೆ. ಸೀತಾದೇವಿಯ ಅಗ್ನಿ ಪರೀಕ್ಷೆ ಆಯಿತು. ಯಾಕಾಯಿತು? ಚರಿತ್ರ ಶುದ್ಧ ಐತೋ ಇಲ್ಲೋ ಅಂಥೇಳಿ. ಒಂದು ವೇಳೆ ಅದೇ ಅಗ್ನಿಯನ್ನು ಇವತ್ತು ತಂದು ಹಾಕಿ ನಮ್ಮೆಲ್ಲರ ಚರಿತ್ರೆಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಅಗ್ನಿದೇವರು ನಿಂತರು ಅಂದ್ರೆ ನಾವೆಷ್ಟು ಶುದ್ಧಾಗಿ ಹೊರಗೆ ಬರ್ತೀವಿ ಅಂತ ನೋಡ್ಬೇಕು. ಇದು ಪರೀಕ್ಷೆನ ಬರೀ ಸಾಲಾಗ ಬರೆಯೋದು ಅಷ್ಟೇ ಪರೀಕ್ಷೆ ಅಲ್ಲ. ನಮ್ಮ ನೀತಿ ಎಷ್ಟು ಸ್ವಚ್ಛದ, ನಮ್ಮ ಚರಿತ್ರೆ ಎಷ್ಟು ಸ್ವಚ್ಛದ, ನಮ್ಮ ಮಾತೆಷ್ಟು ಸ್ವಚ್ಛದ, ನಮ್ಮ ಮನಸ್ಸೆಷ್ಟು ಸ್ವಚ್ಛದ, ಇದರ ಆಧಾರದ ಮೇಲಿನಿಂದ ನಾವು ಮ್ಯಾಲ ಜೀವನದಲ್ಲಿ ಏರ್ಕೋತ ಹೊಂಟದೀವೋ ಏನು ಅಧಃ ಪತನಕ್ಕೆ ಇಳಿತಾ ಇದ್ದೀವೋ ಅನ್ನೋದು ಸಂಕೇತ. ಹೀಗಾಗಿ ಲೋಕದಾಡೊಂಕ ನೀವೇಕೆ ತಿದ್ದುವಿರಿ. ನಾವ್ಯಾರು ಕೂಡ ಇನ್ನೊಬ್ಬರನ್ನು ಸುಧಾರಣೆ ಮಾಡಬೇಕು ಅಂತ ಗುತ್ತಿಗೆ ತೊಗೊಂಡು ಬಂದಿಲ್ಲ. ಮಕ್ಕಳದಾದರೂ ಭಾಳ ತಲೆಯಾಗ ಹಾಕೊಳಕ್ಕೆ ಹೋಗಬೇಡ್ರಿ. ಒಂದು 2-3 ವರ್ಷ ಹೇಳಿ ನೋಡೋದು. ತಿದ್ದುಕೊಂಡಿರ್ತಾವೆ, ಇರಲಿಲ್ಲ ಅಂದ್ರೆ ಅವನ ಹಣೆ ಬರ ಅವನ ಸುತ್ತ ಬಿಟ್ಟು ಬಿಡೋದು. ಅವನು ಕುಡಿಬೇಡೋ ತಮ್ಮ ಕುಡಿಬೇಡತ್ 1-2 ವರ್ಷ ಹೇಳೋದು. ಅವ ಕುಡಿದು ಬಿಡಲಿಲ್ಲ ಅಂದ್ರೆ ಅವನ ಗಂಟ ಮೂಟಿ ಕಟ್ಟು ಮನೆಯಿಂದ ಹೊರಗೆ ಹಾಕಿರಂದ್ರೆ ಆ ಕಡೆ ಅವ ಮನ್ಯಾಗ ಕರ್ಕೊಳಕ್ಕೆ ಹೋಗಬೇಡ್ರಿ. ಮುಂದೆ ನಿಮ್ಮ ಮಾತು ಕೇಳ್ರ ಅವ ನಿಮ್ಮ ಮಗ, ನಿಮ್ಮ ಮಾತು ಕೇಳಲ್ಲ ನಿಮ್ಮ ಮಗ ಹೆಂಗವ? ಬರೇ ಶರೀರದಿಂದ ಅಷ್ಟೇ ಮಕ್ಕಳಲ್ಲ, ನಿಮ್ಮ ನಡತೆ, ನಿಮ್ಮ ಸಂಸ್ಕಾರ, ನಿಮ್ಮ ಆಚಾರ ವಿಚಾರಗಳಿಗೆ ತಲೆಬಾಗದಂಥ ಮಕ್ಕಳು ನಿಮ್ಮ ಮಕ್ಕಳು ಹೆಂಗಾಗ್ತವ? ನಿಮ್ಮ ಮಾತನ್ನು ತಲೆಬಾಗಿ ಪಾಲಿಸುವಂಥ ಮಕ್ಕಳೇ ಇಲ್ಲದೆ ಇದ್ದರೆ ಅವರೆಂಥ ಮಕ್ಕಳು? ಶಿವಾಜಿ ಮಹಾರಾಜರು ಜೀಜಾಮಾತೆಗೆ ಎಷ್ಟು ವಿನೀತರಾಗಿರ್ತಾ ಇದ್ರು ಅಂದ್ರೆ, ಜೀಜಾಮಾತೆ ಒಂದು ಮಾತಾಡಿದ್ರೆ ಸಾಕು ಅದನ್ನು ಚಾಚು ತಪ್ಪದೆ ಪಾಲಿಸ್ತಾ ಇದ್ದ ಶಿವಾಜಿ. ಜೀಜಾಮಾತೆ ಹೇಳಿದ್ಲು, ನೋಡು ಶಿವಾಜಿ, ಇವತ್ತು ಮೊಘಲರು ಈ ಭಾರತ ದೇಶವನ್ನು ಆಳ್ತಾ ಇದ್ದಾರ, ಅವರ ಧ್ವಜವನ್ನು ಕಿತ್ತೊಗೆದು ಭಾರತ ದೇಶದ ತುಂಬ ಭಗವದ್ಧ್ವಜ ರಾರಾಜಿಸಬೇಕು ಅಂತ ಜೀಜಾಮಾತೆ ಹೇಳಿದ್ಲು. ಬರೇ ಒಂದು ಮನೆ ವಿಷಯ ಅಲ್ಲ, ಏನಲ್ಲ, ಇಡೀ ಒಂದು ಅಖಂಡ ಹಿಂದೂಸ್ತಾನದ ವಿಷಯ. ತಾಯಿ ಆಜ್ಞಾ ಮಾಡ್ಯಾಳ ಅಂತ ತಿಳ್ಕೊಂಡು, ತಾಯಿಯ ಆದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ತನ್ನ ಇಡೀ ಜೀವನವನ್ನೇ ಸಮರ್ಪಣೆ ಮಾಡಿದ ಸ್ವರಾಜ್ಯ ಸಂಸ್ಥಾಪನೆಗಾಗಿ, ಅಖಂಡ ಹಿಂದವಿ ರಾಜ್ಯ ಸ್ಥಾಪನೆಗಾಗಿ ಶಿವಾಜಿ ಮಹಾರಾಜ ತನ್ನ ಮಾತೆ ಜೀಜಾಮಾತೆ ಹೇಳ್ಯಾಳ ಅನ್ನೋ ಕಾರಣಕ್ಕಾಗಿ ಅವ ತನ್ನ ಇಡೀ ಆಯುಷ್ಯವನ್ನು ಸಮರ್ಪಣೆ ಮಾಡಿದ. ಇಂಥ ಮಕ್ಕಳು ಹುಟ್ಟಬೇಕು. ಮಾತು ಕೇಳ್ರ ಹೇಳೋದು. ಅವ ಶಿವಾಜಿ ಅಕ್ಕನೋ ಏನು ಅಕ್ಕನೋ ಅಂತ ಗೊತ್ತಾಕೈತಿ ನಿಮಗೆ. ನಿಮ್ಮ ಮಕ್ಕಳು ಹೆಂಗಿರ್ತಾವೆ ನಿಮಗೆ ಗೊತ್ತಿರ್ತೈತಿ. ಹಂಗೆ ನೀವು ಸಣ್ಣ ವಯಸ್ಸಿನಾಗ ಸಂಸ್ಕಾರ ಕೊಟ್ಟರೆ ಬೆಳಿತಾವೆ, ಮತ್ತು ಬೆಳೆಯಂಗಿಲ್ಲತ್ತಲ್ಲ. ನೀವು ಧಾರಾವಾಹಿ ನೋಡ್ಕೋತ ಕೂತು ಓದು ಅಂದ್ರೆ ಅವೇನು ಓದ್ತಾವೆ, ಓದ್ದಂಗೆ ಮಾಡ್ತಾವೆ, ಹಿಂಗೆ ಟಿ ವಿ ನೋಡ್ತಿರ್ತಾವೆ. ಇನ್ನು ಈಗಂತೂ ಏನಿಲ್ಲ, ನಂದು ಅಭ್ಯಾಸ ಐತಿ, ಲೆಕ್ಕ ಐತಿ, ನನಗೆ ಮಾಸ್ತರ್ ಪಾಠ ಹೇಳ್ಯಾರಂತ ಪುಸ್ತಕದಾಗ ಇಟ್ಕೊಂಡು ಮೊಬೈಲ್ ನೋಡ್ತಿರ್ತಾವೆ ಹುಡುಗರು. ಇನ್ನು ತುಸು ಹುಡುಗರಂತೂ ಇಯರ್ಫೋನ್ ಹಾಕೋತಾವೆ, ಏನೇನೋ. ಈಗಂತೂ ಟೆಕ್ನಾಲಜಿ ಭಾಳ ಸ್ಪೀಡ್ ಅದ. ಹೀಗಾಗಿ ನಿಮ್ಮ ಮಕ್ಕಳು ತಿದ್ದುಕೊಂಡ್ರು ಅಂದರೆ ಹೇಳ್ರಿ, ಆದರೆ ತಿದ್ದುಕೊಳ್ಳಿಲ್ಲ ಅಂದರೆ ಎಟ್ಟತ್ತು ಹೇಳವ್ರು ನೀವರೇ. ನಮ್ಮದು ನಾವು ತಿದ್ದುಕೊಂಡು, ನಾವು ಹುಟ್ಟುವಾಗಲೂ ಒಬ್ಬರೇ ಹುಟ್ಟಿದ್ದೀವಿ, ದೇಹ ಬಿಡಾಗೂ ಒಬ್ಬರೇ ಬಿಡಾವ್ರದೀವಿ.
ಭಾಳ ಪ್ರೀತಿ ಮಾಡ್ತಾರಪ್ಪ ಅಂದ್ರೆ ನಮ್ಮ ಜೋಡಿ ಯಾರೂ ಸಾಯಂಗಿಲ್ಲ, ನಾವು ಒಬ್ಬರ ಸತ್ತು ಹೋಗೋವ್ರದೇವಿ. ಏನ್ರಿ ಮಗಳು ನಮ್ಮ ಮ್ಯಾಲೆ ಎಟ್ಟು ಪ್ರೀತಿ, ಮಗ ನಮ್ಮ ಮ್ಯಾಲೆ ಎಟ್ಟು ಪ್ರೀತಿ ಅಂದ್ರೆ ನಮ್ಮನ್ನ ಕೇಳಾರ್ದೆ ಹೆಜ್ಜೆ ಇಡಂಗಿಲ್ಲ, ನಾವು ತುತ್ತು ಉಣಿಸ್ಲಾರ್ದೆ ಉಣ್ಣಂಗಿಲ್ಲ. ಅಷ್ಟು ಪ್ರೀತಿ ಇದ್ದರೂ ಕೂಡ ನಾಳೆ ನಾವು ಸಾಯುವ ಕಾಲಕ್ಕೆ ಅವರು ಯಾರೂ ಬರಂಗಿಲ್ಲ, ನಾವು ಒಬ್ಬರೇ ಹೋಗೋವ್ರದೇವಿ. ಆದ್ದರಿಂದ ನಮ್ಮ ಜೀವನದ ಬುತ್ತಿಯನ್ನು ನಾವು ಕಟ್ಕೊಂಡು ಹೋಗಬೇಕು, ನಮ್ಮ ಮನಸ್ಸನ್ನು ನಾವು ತಿದ್ದುಕೋಬೇಕು. ಪರಮಾತ್ಮನ ಧ್ಯಾನ, ಜಪ, ತಪ, ದಾನ ಧರ್ಮಗಳನ್ನು ಮಾಡಿ ಈ ಜೀವನವನ್ನು ಕೃತಾರ್ಥ ಮಾಡಿಕೊಳ್ಬೇಕು ಅಂತ ಬಸವಣ್ಣವರ ಇಚ್ಛೆ. ಆ ರೀತಿಯಂತೆ ನಾವೆಲ್ಲರೂ ಮಾಡೋಣ.